ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ನಾಗರಿಕ ಸೇವಾ ಪರೀಕ್ಷೆ ಇನ್ನೇನು ನಡೆಯಲಿದೆ. ಇದಕ್ಕೆ ಅರ್ಜಿಗಳನ್ನು ಜನವರಿ 2026ರಲ್ಲೇ ಕರೀತಾ ಇದ್ದಾರೆ. ಅಂದರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ 2026ರ ಅರ್ಜಿಯನ್ನು ಕರೆಯೋದರಲ್ಲಿದ್ದಾರೆ. ಅಷ್ಟರಲ್ಲಿ ನೀವು ಈ ಒಂದು ಪರೀಕ್ಷೆಯ ಬಗ್ಗೆ ನೀವು ಸಂಪೂರ್ಣ ತಿಳ್ಕೊಳ್ಳಿ. ಇದರಲ್ಲಿ ಪ್ರಿಲಿಮ್ಸ್ ಬಗ್ಗೆ, ಮೇನ್ಸ್ ಬಗ್ಗೆ ಹಾಗೂ ಪರ್ಸನಾಲಿಟಿ ಟೆಸ್ಟ್ ಈ ಮೂರರ ಬಗ್ಗೆಯೂ ವಿಸ್ತಾರವಾಗಿ ತಿಳಿಸಲಾಗಿದೆ. ಇಲ್ಲಿ ನೀವು ಇದರ ಮುಖೇನ ನೀವು IAS, IPS, IRS, IFS ಈ ರೀತಿಯಾದಂಥ ಹಲವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿರ್ತೀರಿ ಮತ್ತು ಇದಕ್ಕೆ ಸರಿಯಾಗಿ ತಯಾರಿ ನಡೆಸಿದ್ರೆ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟಲ್ಲೇ ಇವುಗಳನ್ನೆಲ್ಲ ನೀವು ಅಲಂಕರಿಸ್ಬೋದು. ಈ ಹುದ್ದೆಗಳು ನಿಮ್ಮದಾಗತ್ತೆ. ಈ ಒಂದು ಮಾಹಿತಿಯನ್ನು ತರುತ್ತಿರೋದು IM for Career ಎನ್ನುವ ಯೂಟ್ಯೂಬ್ ಚಾನಲ್ ಮುಖೇನ. ಇಲ್ಲಿ ನೀವು ಕೇಳೋದು ಪ್ರಶಾಂತ್ ಶ್ರೀನಿವಾಸ್ ಅವರ ಮಾತನ್ನು. ಪ್ರಶಾಂತ್ ಶ್ರೀನಿವಾಸ್ ಅವರು ಇನ್ ಡೀಟೇಲ್ ಆಗಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಪೇಪರ್ ಪೆನ್ ಇಟ್ಕೊಂಡಿದ್ದಾನೆ. ನೀವು ಇದರ ಮಾಹಿತಿಯನ್ನೆಲ್ಲ ಕೇಳ್ತಾ ಹೋಗಿ, ಎಲ್ಲ ಬರ್ಕೊಳ್ತಾ ಹೋಗಿ. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಕೆಲವೊಂದು ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಈಗಲಿಂದಲೇ ಮಾಡಿಸ್ಕೊಳ್ತಾ ಹೋಗಿ. OTR ಬಗ್ಗೆ ಆಗ್ಬೋದು, ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಆಗ್ಬೋದು, ಅದೆಲ್ಲದನ್ನು ಈಗಲಿಂದಲೇ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ಪ್ರಶಾಂತ್ ಶ್ರೀನಿವಾಸ್ ಅವರಿಂದ ಕೇಳೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಬಂದಾಗ ಅದರಲ್ಲಿ ಇರುವಂತಹ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಅಂತ ಏನು ಕರಿತೀವಿ, ಅದನ್ನು UPSC ಕಂಡಕ್ಟ್ ಮಾಡುವಂಥ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತೀವಿ. ಇದು ಕೇಂದ್ರ ಲೋಕಸೇವಾ ಆಯೋಗ ಕಂಡಕ್ಟ್ ಮಾಡುವಂಥ ನಾಗರಿಕ ಸೇವಾ ಪರೀಕ್ಷೆಗಳು. ಈ ಪರೀಕ್ಷೆ ಯಾಕೆ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಅಂದರೆ, ಒಂದು ದ ಡಿಫಿಕಲ್ಟಿ ಲೆವೆಲ್ ಅಂತ ಜನರಲಿ ಹೇಳ್ತಾರೆ. I would put it more than the difficulty level, it is the analytical ability that it demands from the students. So it's a very different exam rather than being difficult ಅಂತ. ಈಗ ಈ ಎಕ್ಸಾಮಿನ ಸ್ಪೆಷಾಲಿಟಿ ಏನು, ಈ ಎಕ್ಸಾಮ್ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಂತ. ನಾಗರಿಕ ಸೇವಾ ಪರೀಕ್ಷೆ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇದು ಒಂದೇ ಎಕ್ಸಾಮ್ ಸುಮಾರು 25ಕ್ಕೂ ಮೀರಿ ವಿವಿಧ ಪೋಸ್ಟ್ಗಳಿಗೆ ಎಂಟ್ರಿ ಕೊಡುತ್ತೆ. ಜನರಲಿ ನಮ್ಮ ಜನಮಾನಸದಲ್ಲಿ ಐಡಿಯಾ ಇಸ್ IAS ಎಕ್ಸಾಮ್ ಸಪ್ರೇಟ್, IPS ಎಕ್ಸಾಮ್ ಅಂತ ಸಪ್ರೇಟ್ ಆಗಿರುತ್ತೆ. ಬಟ್ ನಮಗೆಲ್ಲರೂ ತಿಳಿದಿರಬೇಕಾದ ಒಂದು ವಿಷಯ, ಇದು ಒಂದೇ ಎಕ್ಸಾಮ್, ಸಿವಿಲ್ ಸರ್ವಿಸಸ್ ಎಕ್ಸಾಮ್. ಈ ಒಂದು ಎಕ್ಸಾಮಲ್ಲಿ 3 ಹಂತಗಳಿರುತ್ತೆ. ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ, ಮೇನ್ಸ್ ಮುಖ್ಯ ಪರೀಕ್ಷೆ, ನಂತರ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಕರೀತಾರೆ, ಅದು ಇಂಟರ್ವ್ಯೂ. ಈಗ ಇದರಲ್ಲಿ ಫಸ್ಟ್ ಸ್ಟೇಜ್ ಪ್ರಿಲಿಮ್ಸ್ ಅಥವಾ ನಾವು ಎಕ್ಸಾಮ್ ಹೇಗೆ ಶುರುವಾಗುತ್ತೆ ಅಂತ ನೋಡೋದಾದರೆ, ಪ್ರತಿ ವರ್ಷ ಎಕ್ಸಾಮಿನ ನೋಟಿಫಿಕೇಷನ್ ರಿಲೀಸ್ ಆಗೋದು ಫೆಬ್ರವರಿ ತಿಂಗಳಲ್ಲಿ. ಈ ವರ್ಷ ಜನವರಿ ತಿಂಗಳಲ್ಲೇ ಅನೌನ್ಸ್ ಮಾಡೋದಕ್ಕೆ ಅಂತ ಸಿದ್ಧವಾಗಿದ್ದಾರೆ. ಸೊ ಜನವರಿಯಲ್ಲೇ ಈ ವರ್ಷ UPSC ತನ್ನ ಸಿವಿಲ್ ಸರ್ವಿಸಸ್ ಎಕ್ಸಾಮ್ನ ನೋಟಿಫಿಕೇಷನ್ ಕೊಡುತ್ತೆ. ಇನ್ನಷ್ಟು ಹೇಳುವಂಥದ್ದಾದರೆ UPSC ಎಷ್ಟು ಪ್ರಾಂಪ್ಟ್ ಆಗಿರುತ್ತೆ ಅಂತಂದರೆ, ತನ್ನ ಎಂಟೈರ್ ಎಕ್ಸಾಮಿನೇಷನ್ ಕ್ಯಾಲೆಂಡರ್ನ 1 ವರ್ಷ ಮುಂಚಿತವಾಗಿ ಅನೌನ್ಸ್ ಮಾಡುತ್ತೆ. ಅಂದರೆ 2026ನೇ ಸಾಲಿನ ಎಂಟೈರ್ ಎಕ್ಸಾಮ್ ಶೆಡ್ಯೂಲ್ನ 2025 ಜೂನ್ ಜುಲೈಯಲ್ಲೇ ಅನೌನ್ಸ್ ಮಾಡಿತ್ತು ತನ್ನ ಎಂಟೈರ್ ಎಕ್ಸಾಮ್ ಶೆಡ್ಯೂಲ್ನ. 99% ಆ ಶೆಡ್ಯೂಲ್ಗೆ ಅದು ಸ್ಟಿಕ್ ಆಗುತ್ತೆ. ಅಂಟಿಲ್ ಲೆಸ್ ಎನ್ ಎಕ್ಸ್ಟ್ರೀಮ್ ಎಮರ್ಜೆನ್ಸಿ ಲೈಕ್ ವಾರ್ ಆರ್ ಕೋವಿಡ್ ಅದೊಂದು ಬಿಟ್ಟರೆ ಯಾವುದೇ ರೀತಿಯಲ್ಲೂ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಂದರ್ಭಗಳೇ ಬಂದಿಲ್ಲ. ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಿಷ್ಠವಾಗಿ ಹೇಳೋದಾದರೆ, ನೋಟಿಫಿಕೇಷನ್ ಜನರಲಿ ಫೆಬ್ರವರಿಯಲ್ಲಿ ಬರುತ್ತೆ. ಈ ವರ್ಷ ಜನವರಿಯಲ್ಲೇ ಬರ್ತಾ ಇದೆ. ನೋಟಿಫಿಕೇಷನ್ ನಂತರ ಸುಮಾರು 20ರಿಂದ 25 ದಿನಗಳ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಎಲ್ಲ ಆಸಕ್ತ ಅಭ್ಯರ್ಥಿಗಳು ದ ಆಸ್ಪಿರೆಂಟ್ ಶುಡ್ ಅಪ್ಲೈ ವಿತ್ ಕಂಪ್ಲೀಟ್ ಡೀಟೇಲಿಂಗ್ ಆಫ್ ವಾಟ್ ಎವರ್ ಇಸ್ ದೇರ್. ಸೊ ಈಗ 1-2 ವರ್ಷಗಳ ಹಿಂದೆ OTR ಅನ್ನೋದನ್ನು ಕೂಡ ಶುರು ಮಾಡಿದ್ದಾರೆ. ಇಟ್ಸ್ ಒನ್ ಟೈಮ್ ರಿಜಿಸ್ಟ್ರೇಷನ್. ಸೊ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ನ ಒಂದೇ ಸತಿಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ನೋಟಿಫಿಕೇಷನ್ ಬಂದಾಗ ಸ್ಪೆಸಿಫಿಕ್ ಆ ಎಕ್ಸಾಮ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಓರಿಯೆಂಟೆಡಲ್ಲಿ ಏನು ಎಲಿಜಿಬಿಲಿಟಿ ಅದರ ರಿಲೇಟೆಡ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ. ಕೆಲವು ವರ್ಷಗಳ ಹಿಂದೆ ಸಿಂಪಲ್ ಅಪ್ಲಿಕೇಶನ್ ಫಿಲ್ ಮಾಡೋದಿತ್ತು. ನಂತರ ಪ್ರಿಲಿಮ್ಸ್ ಆದಮೇಲೆ ಮೇನ್ಸಲ್ಲಿ ಡೀಟೇಲಿಂಗ್ ಇತ್ತು. ಈಗ 2 ವರ್ಷಗಳಿಂದ ಪ್ರಿಲಿಮ್ಸಲ್ಲೇ ಎಂಟೈರ್ ಡೀಟೇಲಿಂಗ್ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸರ್ವಿಸಸ್ ಪ್ರಿಫರೆನ್ಸ್ ಆಗ್ಬೋದು, ಕೆಡರ್ ಪ್ರಿಫರೆನ್ಸ್ ಆಗ್ಬೋದು, ಇದೆಲ್ಲವನ್ನು ಪ್ರಿಲಿಮ್ಸ್ ಅಪ್ಲಿಕೇಶನ್ ಟೈಮಲ್ಲೇ ಕೇಳ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ, ರೆಲೆವೆಂಟ್ ಡಾಕ್ಯುಮೆಂಟ್ಸ್ ಏನಿದೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡದೇ ಇದ್ರು ಆ ಮಿನಿಮಮ್ RD ನಂಬರನ್ನು ಅಟ್ಲೀಸ್ಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದರೂ OBC ಸರ್ಟಿಫಿಕೇಟ್ ಇದ್ದು ಅಥವಾ SC/ST ಸರ್ಟಿಫಿಕೇಟ್ ಇದ್ದು ಈ ಥರ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡೋರಿದ್ದರೆ ಆ ಸರ್ಟಿಫಿಕೇಟ್ನ ಎಕ್ಸಾಕ್ಟ್ RD ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ಈ ಸರ್ಟಿಫಿಕೇಟ್ಸ್ ತುಂಬ ಹಳೆ ಸರ್ಟಿಫಿಕೇಟ್ಸ್ ಆದರೆ ವ್ಯಾಲಿಡ್ ಆಗಲ್ಲ.
ನೋಟಿಫಿಕೇಶನಿಂದ 3 ತಿಂಗಳ ಆಸ್ಪಾಸ್ನಲ್ಲಿ ಮಾಡಿರುವಂಥ ಸರ್ಟಿಫಿಕೇಟ್ಸ್ ಆಗಿರಬೇಕು. ಅದಕ್ಕೆ ಜನರಲಿ ನವೆಂಬರ್ ಡಿಸೆಂಬರಲ್ಲೇ ನಾವು ಸ್ಟೂಡೆಂಟ್ಸ್ಗೆ ಈ ಸರ್ಟಿಫಿಕೇಟ್ಸ್ನ ಮಾಡಿಸಿಟ್ಕೊಳ್ಳಿ ಅಂತ ನಾವು ತಿಳಿಸ್ತಿರ್ತೀವಿ. ಸೊ ಫೆಬ್ರವರಿ ಅರೌಂಡ್ ನೋಟಿಫಿಕೇಶನ್ ನಂತರ ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ. ನಂತರ ಎಕ್ಸಾಮಿನ ಮೊದಲ ಹಂತ, ದ ಫಸ್ಟ್ ಸ್ಟೇಜ್ ಆಫ್ ದಿ ಎಕ್ಸಾಮ್, ವೆರಿ ಇಂಪಾರ್ಟೆಂಟ್ ಸ್ಟೇಜ್, ಹ್ಯಾಪನ್ಸ್ ಇನ್ ಲಾಸ್ಟ್ ಸಂಡೇ ಆಫ್ ಮೇ. ಜನರಲಿ ಲಾಸ್ಟ್ ಸಂಡೇ ಆಫ್ ಮೇ ಆರ್ ಫಸ್ಟ್ ಸಂಡೇ ಆಫ್ ಜೂನಲ್ಲಿ ಎಕ್ಸಾಮ್ ನಡೆಯುತ್ತೆ. 2026ರಲ್ಲಿ ದಿಸ್ ಇಸ್ ಹ್ಯಾಪನಿಂಗ್ ಆನ್ 24th ಮೇ. ಸೊ ಫಸ್ಟ್ ಸ್ಟೇಜ್ ಪ್ರಿಲಿಮ್ಸ್ ಇಸ್ ಅ 1 day ಎಕ್ಸಾಮ್. ಇಟ್ ಹ್ಯಾಸ್ 2 papers, ಒಂದು ಜನರಲ್ ಸ್ಟಡೀಸ್, ಇನ್ನೊಂದು ಆಪ್ಟಿಟ್ಯೂಡ್ ಪೇಪರ್. ಅದನ್ನ GS1 GS2 ಅಂತಲೇ ಕರೀತಾರೆ UPSC ಲ್ಯಾಂಗ್ವೇಜಲ್ಲಿ. ಫಸ್ಟ್ ಪೇಪರ್ 2 hours, ಮಾರ್ನಿಂಗ್ 9:30 to 11:30. ಸೆಕೆಂಡ್ ಪೇಪರ್ 2 hours, 2:30 to 4:30. ಸೊ ಎಕ್ಸಾಮಿನ ಮೊದಲ ಹಂತ ಪ್ರಿಲಿಮ್ಸ್, ಇದು ಮೇ ಕೊನೆಯ ಸಂಡೇ ನಡೆಯುತ್ತೆ. ಈ ಎಕ್ಸಾಮಲ್ಲಿ 2 ಪೇಪರ್ಸ್ ಇರುತ್ತೆ. ಜನರಲ್ ಸ್ಟಡೀಸ್ 1, ಅದು ಕಂಪ್ಲೀಟ್ ಜನರಲ್ ಸ್ಟಡೀಸ್, ಸಾಮಾನ್ಯ ಅಧ್ಯಯನ ಅಂತ ಕರಿತೀವಿ. ಬೇರೆ ಎಕ್ಸಾಮ್ಸಲ್ಲಿ ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಅವೇರ್ನೆಸ್ ಅಂತ ಕಂಪೇರ್ ಮಾಡೋದಕ್ಕೂ, ಸಿವಿಲ್ ಸರ್ವಿಸಸ್ ಎಕ್ಸಾಮಲ್ಲಿ ಅದನ್ನ ಕ್ಲಿಯರ್ ಆಗಿ ಸಾಮಾನ್ಯ ಅಧ್ಯಯನ ಅಂತ ಹೇಳ್ತಾರೆ. ಸ್ವಲ್ಪ ಅನಾಲಿಟಿಕಲ್ ಲೆವೆಲಲ್ಲಿ ಕ್ವೆಶನ್ಸ್ ಇರುತ್ತೆ. ಸೊ ಇದು ಯಾವುದೂ ಕೂಡ ತುಂಬ ಹೈಯರ್ ಅಥವಾ ಡಿಗ್ರಿ ಲೆವೆಲಲ್ಲಿ ಪ್ರಶ್ನೆಗಳಿರೋದಿಲ್ಲ. ದಿಸ್ ಇಸ್ ಪ್ಯೂರ್ಲಿ 6th standard to 12th standard ಲೆವೆಲ್ ನಾಲೆಜ್ನ ಟೆಸ್ಟ್ ಮಾಡುವಂಥದ್ದು. ಸೊ ಫಸ್ಟ್ ಪೇಪರ್ ಇಸ್ ಕಂಪ್ಲೀಟ್ ಜನರಲ್ ಸ್ಟಡೀಸ್. ಸೆಕೆಂಡ್ ಪೇಪರ್ ಇಸ್ ಆಪ್ಟಿಟ್ಯೂಡ್ ಪೇಪರ್. ಈಗ 2 ಗಂಟೆಗಳ ಪೇಪರ್. ದಿಸ್ ಇಸ್ MCQ ಪ್ಯಾಟರ್ನ್. ಪ್ರಿಲಿಮ್ಸ್ ಇಸ್ ಕಂಪ್ಲೀಟ್ಲಿ ಆಬ್ಜೆಕ್ಟಿವ್. MCQ ಪ್ಯಾಟರ್ನಲ್ಲಿ ಪೇಪರ್ ಇರುತ್ತೆ. ಫಸ್ಟ್ ಪೇಪರಲ್ಲಿ ಜನರಲಿ ಸಬ್ಜೆಕ್ಟ್ಸ್ ಅಂತ ನೋಡೋದಾದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಜನರಲ್ ಸೈನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್ಸ್, ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ವಿದ್ಯಮಾನಗಳು. ಇಷ್ಟನ್ನು ಫಸ್ಟ್ ಪೇಪರಲ್ಲಿ ಜನರಲಿ ಕವರ್ ಮಾಡ್ತಾರೆ. 100 ಕ್ವೆಶನ್ಸ್ ಇರುತ್ತೆ. ಪ್ರತಿ ಕ್ವೆಶನ್ಗೆ 2 marks ಇರುತ್ತೆ. ಸೊ 200 marks ಪೇಪರ್. ಬಟ್ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಪ್ರತಿ ಪ್ರಶ್ನೆಗೆ ಎಷ್ಟು ಅಲಾಟ್ ಮಾಡಿದಾರೋ ಅದರ 33% ನೆಗೆಟಿವ್ ಇದೆ. ಸೊ 2 marksಗೆ 0.66 ನೆಗೆಟಿವ್ ಬರುತ್ತೆ. ಸೊ ಆ ಕಾರಣದಿಂದ ತುಂಬ ಕೇರ್ಫುಲ್ಲಾಗಿ ಅಟೆಂಪ್ಟ್ ಮಾಡಬೇಕಾಗತ್ತೆ. ಸೊ 100 questions, 200 marks, ಇದು ಕಟ್ ಆಫ್ಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ಮೆರಿಟ್ ಓರಿಯೆಂಟೆಡ್ ಪೇಪರ್. ನಾನು ಯಾಕೆ ಇದನ್ನು ಮೆರಿಟ್ ಓರಿಯೆಂಟೆಡ್ ಪೇಪರ್ ಹೇಳ್ತಾ ಇದ್ದೀನಿ ಅಂದರೆ, ಸೆಕೆಂಡ್ ಪೇಪರ್ ಏನಿದೆ, ದಿ ಆಪ್ಟಿಟ್ಯೂಡ್ ಪೇಪರ್, ಈ ಪೇಪರ್ 2011ನಲ್ಲಿ ಇಂಟ್ರೊಡ್ಯೂಸ್ ಆದಾಗ ಇಟ್ ವಾಸ್ ಪ್ಯೂರ್ಲಿ ಅ ಪೇಪರ್ ವಿಚ್ ವಾಸ್ ಆ್ಯಡಿಂಗ್ ಅಪ್. ಅಂದರೆ ಇಲ್ಲಿ 200 marks ಹೇಗಿದೆ, ಅಲ್ಲೂ ಕೂಡ 80 questions ಇರುತ್ತೆ. 80 questions, ಪ್ರತಿ ಪ್ರಶ್ನೆಗೆ 2.5 marks, ಅಲ್ಲೂ 200 marks. ಸೊ 2011ನಲ್ಲಿ 200 + 200 400ಗೆ ಕಟ್ ಆಫ್ ಡಿಸೈಡ್ ಆಗ್ತಾ ಇತ್ತು. ನಂತರ ಈ ಪೇಪರ್ ಇಸ್ ಮೋರ್ ಅರ್ಬನ್ ಓರಿಯೆಂಟೆಡ್ ಅಥವಾ ಇಂಜಿನಿಯರಿಂಗ್ ಇವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ ಅನ್ನೋ ರೀತಿ ಸಾಕಷ್ಟು ಚರ್ಚೆಗಳಾಗಿ ನ್ಯಾಷನಲ್ ಲೆವೆಲಲ್ಲಿ ಇದ್ರ ಬಗ್ಗೆ ಡಿಬೇಟ್ ಆಗಿ 2015 ಆಚೆಗೆ ಈ ಪೇಪರ್ನ ಪ್ಯೂರ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಮಾಡಿದ್ದಾರೆ. ಅರ್ಥ, ಈಗ ದ ಸೆಕೆಂಡ್ ಪೇಪರ್ ಈಸ್ ಪ್ಯೂರ್ಲಿ ಕ್ವಾಲಿಫೈಯಿಂಗ್ ಇನ್ ದಟ್ 80 questions, 2.5 marks. ಇದರಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇದೆ, 0.84 ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ಆ 200ಗೆ 67ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕಷ್ಟೆ. ಅಂದರೆ ಸೆಕೆಂಡ್ ಪೇಪರ್ನ ಮಾರ್ಕ್ಸ್ ಆ್ಯಡ್ ಆಗೋದಿಲ್ಲ. ಸೆಕೆಂಡ್ ಪೇಪರ್ ಜಸ್ಟ್ ಕ್ಲಿಯರ್ ಮಾಡಬೇಕು. ಇಟ್ಸ್ ಅ ಕ್ವಾಲಿಫೈಯಿಂಗ್ ಪೇಪರ್. ಫಸ್ಟ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ ಏನಿದೆ ಅದರ ಮಾರ್ಕ್ಸ್ ಮೇಲೆ ನಮ್ಮ ಕಟ್ ಆಫ್ ಡಿಸೈಡ್ ಆಗುತ್ತೆ. ಪ್ರಿಲಿಮ್ಸಿಂದ ಮುಂದಿನ ಹಂತ ಮೇನ್ಸ್ಗೆ ನಾವು ಕ್ವಾಲಿಫೈ ಆಗ್ತೀವಾ ಇಲ್ವಾ ಅಂತ ಫಸ್ಟ್ ಪೇಪರ್ ಮಾರ್ಕ್ಸ್ ಮೇಲೆ ಡಿಸೈಡ್ ಆಗುತ್ತೆ. ಇದು ನಮ್ಮ ಮೊದಲ ಹಂತ. ಮೇ ಲಾಸ್ಟ್ ಸಂಡೇ ನಡೆದ ನಂತರ ಸುಮಾರು 25ರಿಂದ 30 ದಿವಸದ ಒಳಗಡೆ ಇದರ ರಿಸಲ್ಟ್ ಕೊಡ್ತಾರೆ. ಈಗ UPSC ಸ್ವಲ್ಪ ಬೇಗನೆ ಕೊಡೋಕ್ಕೆ ಶುರು ಮಾಡಿದೆ. ಸುಮಾರು 15 ದಿವಸ ಒಳಗಡೆನೇ ಇದರ ರಿಸಲ್ಟ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಸಿನ್ಸ್ ಇಟ್ ಇಸ್ MCQ OMR ಬೇಸ್ಡ್, ಮಿಷಿನ್ ಲೆವೆಲ್ ಕರೆಕ್ಷನ್ ಆಗುತ್ತೆ, ಕ್ವಿಕ್ಲಿ ಟ್ಯಾಬ್ಯುಲೇಷನ್ ಆಗುತ್ತೆ. 15ರಿಂದ 17 ದಿವಸದಲ್ಲೂ ಕೂಡ ರಿಸಲ್ಟ್ ಕೊಟ್ಟಿರೋ ಸಂದರ್ಭಗಳಿವೆ. ಇದರ ಕೀ ಆನ್ಸರ್ಸ್ ರಿಲೀಸ್ ಮಾಡಲ್ಲ, ಕಟ್ ಆಫ್ ರಿಲೀಸ್ ಮಾಡಲ್ಲ. ಇದೆಲ್ಲವನ್ನೂ ಕೂಡ ಎಕ್ಸಾಮ್ ಪ್ರಾಸೆಸ್ ಕಂಪ್ಲೀಟ್ಲಿ ಮುಗಿದ ನಂತರ ರಿಲೀಸ್ ಮಾಡ್ತಾರೆ. ಯಾರೆಲ್ಲ ಮೊದಲ ಹಂತದಿಂದ ಅಂದರೆ ಪ್ರಿಲಿಮ್ಸಿಂದ ಮೇನ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ, ಇಷ್ಟನ್ನು ಅವರು ಒಂದು PDF ತಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡೋದ್ರ ಮೂಲಕ ರಿಸಲ್ಟ್ಸ್ನ ತಿಳಿಸ್ತಾರೆ. ಇದು ಮೊದಲ ಹಂತದ ಕಂಪ್ಲೀಟ್ ಪರಿಚಯ. ಇಲ್ಲಿಯವರೆಗೂ ನೀವು ಪ್ರಿಲಿಮ್ಸ್ ಬಗ್ಗೆ ಕೇಳ್ಕೊಂಡ್ರಿ, ಪ್ರಿಲಿಮ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಂಡ್ರಿ, ಹಾಗೂ ಇಲ್ಲಿ ಜನರಲ್ ಸ್ಟಡೀಸಿನ ಮಾರ್ಕ್ಸ್ ಆಧಾರದ ಮೇಲೆ ಮೇನ್ಸ್ಗೆ ಹೋಗೋದ್ರ ಬಗ್ಗೆ ತಿಳ್ಕೊಂಡ್ರಿ. ಈಗ ಬನ್ನಿ ಕೆಲವೇ ನಿಮಿಷದಲ್ಲಿ ಮೇನ್ಸ್ ಬಗ್ಗೆ ಸವಿಸ್ತಾರವಾಗಿ ಪ್ರಶಾಂತ್ ಶ್ರೀನಿವಾಸ್ ಅವರು ನಿಮಗೆ ತಿಳಿಸ್ತಾರೆ. ನಂತರ 2ನೇ ಹಂತ ಅಂತ ನೋಡೋದಾದರೆ ಮೇನ್ಸ್.
ಈ ಎಂಟೈರ್ ಎಕ್ಸಾಮ್ ಪ್ರಾಕ್ಟೀಸಲ್ಲಿ ದ ಮೋಸ್ಟ್ ಸೀರಿಯಸ್ ಆ್ಯಂಡ್ ದಿ ಮೋಸ್ಟ್ ಚಾಲೆಂಜಿಂಗ್ ಸ್ಟೇಜ್ ಇಸ್ ಮೇನ್ಸ್. ಯಾಕೆ ನಾನು ಮುಖ್ಯ ಪರೀಕ್ಷೆ ಅಥವಾ ಮೇನ್ಸ್ನ ಮೋಸ್ಟ್ ಚಾಲೆಂಜಿಂಗ್ ಸ್ಟೇಜ್ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಪ್ರಿಲಿಮ್ಸ್ ಅಥವಾ ಆಬ್ಜೆಕ್ಟಿವ್ ಎಕ್ಸಾಮ್ಸ್ ತೊಗೊಂಡು ಅಭ್ಯಾಸ ಇರುತ್ತೆ. ಬಟ್ ಮೇನ್ಸ್ ಇಸ್ ಕಂಪ್ಲೀಟ್ಲಿ ಸಬ್ಜೆಕ್ಟಿವ್, ಕಂಪ್ಲೀಟ್ ರೈಟಿಂಗ್ ಇರುವಂಥ ಸ್ಟೇಜ್ ಇದು. ಇಲ್ಲಿ ಜನರಲಿ ನಾವು ಇಲ್ಲಿವರೆಗೂ ಅಂದರೆ ಡಿಗ್ರಿ ಬರೆಯೋವರೆಗೂ 100 ಮಾರ್ಕ್ಸ್ ಎಕ್ಸಾಮ್ ಬರೀತಾ ಇರ್ತೀವಿ 3 ಅವರ್ಸಲ್ಲಿ. ಈ ಹಂತದಲ್ಲಿ ನಾವು ಅದೇ 3 ಗಂಟೆಗಳಲ್ಲಿ 250 ಮಾರ್ಕ್ಸಿನ ಪೇಪರ್ಸ್ ಬರೀಬೇಕಾಗುತ್ತೆ. 1-2 ಪೇಪರ್ ಅಲ್ಲ, ಸುಮಾರು 9 ಪೇಪರ್ಸ್ ಬರೆಯುವಂಥ ಎಕ್ಸಾಮ್. ಆ್ಯಂಡ್ ಅದ್ರ ಜೊತೆಗೆ ಇಟ್ ಈಸ್ ಅಲಾಂಗ್ ಬೀಯಿಂಗ್ ಅ ಮೆಂಟಲ್ ಚಾಲೆಂಜ್, ಆಲ್ಸೋ ಫಿಸಿಕಲ್ ಚಾಲೆಂಜ್. ಬಿಕಾಸ್ ನಮ್ಮ ಜನರಲ್ ಡಿಗ್ರಿ ಟೈಮ್ ಟೇಬಲ್ಸ್ ಹೇಗಿರುತ್ತೆ, ಗ್ರ್ಯಾಜುಯೇಷನ್ ಎಕ್ಸಾಮ್ಸ್ ಒಂದು ಎಕ್ಸಾಮ್ ನಡೆದ ನಂತರ 1-2 ದಿವಸ ಬ್ರೇಕ್ ಇರುತ್ತೆ, ಈ ರೀತಿ. ಬಟ್ ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆಗೆ ಒಂದು ಪೇಪರ್ ಇದ್ದರೆ, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಗೆ ಇನ್ನೊಂದು ಪೇಪರ್ ಇರುತ್ತೆ. ಸೊ ಒಂದೇ ದಿನದಲ್ಲಿ 2 ಪೇಪರ್ 6 ಗಂಟೆಗಳ ಕಾಲದಲ್ಲಿ ಇರುವಂಥದ್ದು. ಸೊ ಮೆಂಟಲಿ ಕೂಡ ಟೆಸ್ಟ್ ಮಾಡ್ತಾ ಇರುತ್ತೆ, ಫಿಸಿಕಲಿ ಕೂಡ ಒಬ್ಬರ ಎಬಿಲಿಟಿನ ಟೆಸ್ಟ್ ಮಾಡ್ತಾ ಇರುತ್ತೆ. ಪ್ರತಿ ವರ್ಷ ಈ ಎಕ್ಸಾಮ್ ಜನರಲಿ ಸೆಪ್ಟೆಂಬರ್ ಅರೌಂಡ್ ನಡೆಯುತ್ತೆ. ಬಟ್ ಕಳೆದ ವರ್ಷ ಅಂದರೆ 2025ರಲ್ಲಿ ಆಗಸ್ಟಲ್ಲಿ ನಡೆದಿತ್ತು. ಸೊ UPSC ಒಂದು ಪ್ರಯತ್ನ ಇದೆ ಎಂಟೈರ್ ಎಕ್ಸಾಮ್ ಕ್ಯಾಲೆಂಡರ್ನ ಸ್ವಲ್ಪ ಸ್ಕ್ವೀಸ್ ಮಾಡುವಂಥದ್ದು. ಸೊ ಆಗಸ್ಟಲ್ಲೇ ಮೇನ್ಸ್ ನಡೆಯುವಂಥ ಸಂದರ್ಭ ಇದೆ ಈಗ. ಈ ಎಕ್ಸಾಮ್ ಪ್ರಿಲಿಮ್ಸ್ ನಂತರ ಸುಮಾರು 70ರಿಂದ 75 ದಿವಸಗಳ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಮೇನ್ಸ್ ನಡೆಯುತ್ತೆ. ಇದು 9 ಪೇಪರ್ಸ್. ಮೊದಲೆಲ್ಲ ಕಂಟಿನ್ಯೂಸ್ ಆಗಿ 5 ದಿವಸದಲ್ಲಿ ಮುಗಿದೋಗ್ತಾ ಇತ್ತು. ಈಗ ಕಳೆದ ಒಂದು 5 ವರ್ಷದಿಂದ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ. 3 ಡೇಸ್ ನಡೆಯುತ್ತೆ, ಅದಾದಮೇಲೆ ಒಂದು 5 ಡೇಸ್ ಗ್ಯಾಪ್, ನಂತರ ಇನ್ 2 ಡೇಸಲ್ಲಿ ಎಕ್ಸಾಮ್ ನಡೆಯುತ್ತೆ. ಇಲ್ಲಿ ಒಟ್ಟು 9 ಪೇಪರ್ ಇರುತ್ತೆ ಅಂತ ಹೇಳಿದೆ. ಮೇನ್ಸಲ್ಲಿ 9 ಪೇಪರಲ್ಲಿ 2 ಲ್ಯಾಂಗ್ವೇಜ್ ಪೇಪರ್ಸ್, ಒಂದು ಇಂಗ್ಲೀಷ್ ಕಂಪಲ್ಸರಿ, ಎರಡನೇದನ್ನು ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಈ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಫಿಕ್ಸ್ ಇಲ್ಲ, ಒಫಿಷಿಯಲ್ 8th ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರೋ ಯಾವುದೇ ಲ್ಯಾಂಗ್ವೇಜ್ನ ಚೂಸ್ ಮಾಡಬಹುದು. ಸೊ ಅವ್ರದ್ದೇ ಲ್ಯಾಂಗ್ವೇಜು ಮದರ್ ಟಂಗೇ ತೊಗೊಳ್ಬೇಕು ಅಂತಲೂ ಕಂಪಲ್ಷನ್ ಏನಿಲ್ಲ. ಕರ್ನಾಟಕದವರಲ್ಲಿ ಕನ್ನಡ ತೊಗೊಳ್ಬೋದು, ಹಿಂದಿ ತೊಗೊಳ್ಬೋದು, ಯಾವುದೇ ರೀತಿ. ಸೊ ಒಂದು ಇಂಡಿಯನ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್, ಈ 2 ಪೇಪರ್ಸು ಅಗೇನ್ ಆರ್ ಪ್ಯೂರ್ಲಿ ಕ್ವಾಲಿಫೈಯಿಂಗ್. 300 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ದೇ ಆರ್ ಪ್ಯೂರ್ಲಿ ಕ್ವಾಲಿಫೈಯಿಂಗ್. ಅರ್ಥ, ಇದರ ಮಾರ್ಕ್ಸ್ ಟೋಟಲ್ ಕೌಂಟ್ ಆಗಲ್ಲ. ಆದರೆ ಇದರಲ್ಲಿ ಮಿನಿಮಮ್ ಮಾರ್ಕ್ಸ್ ಅಂದರೆ 105 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು ಈ ಪೇಪರ್ನ. ಈ 2 ಪೇಪರ್ ಪಾಸ್ ಆದರೆ ಮಾತ್ರ ಮುಂದಿನ ಪೇಪರ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಕೆಲವು ಬಾರಿ ನೋಡಿದ್ದೀವಿ ಸ್ಟೂಡೆಂಟ್ ತುಂಬ ಸೀರಿಯಸ್ ಆಗಿ ಓದಿ ಯಾವುದಾದ್ರು ಒಂದು ಪೇಪರಲ್ಲಿ ಅವ್ರು ಫೇಲ್ ಆಗಿರೋ ಕಾರಣದಿಂದ ಅವ್ರಿಗೆ ಮೇನ್ಸ್ ಮಾರ್ಕ್ಸೇ ಗೊತ್ತಾಗೋದಿಲ್ಲ. ಒಂದು ಎಂಟೈರ್ ಮೇನ್ಸ್ ಬರೆದು ನನಗೆ ಮಾರ್ಕ್ಸೇ ಗೊತ್ತಾಗಲಿಲ್ಲ ಅಂತಂದರೆ ಅದರಷ್ಟು ಡಿಸ್ಟರ್ಬಿಂಗ್ ಫ್ಯಾಕ್ಟ್ ಇರೋದಿಲ್ಲ. ಸೊ ಇದನ್ನು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ವಿಷಯ ಏನಿಲ್ಲ, ಬಟ್ ಪಾಸ್ ಆಗಬೇಕು. ಇದು ಪಾಸ್ ಆದರೆ ಮಾತ್ರ ಉಳಿದ 7 ಪೇಪರ್ಸ್ ಇವ್ಯಾಲ್ಯೂಟ್ ಆಗುತ್ತೆ, ನಮಗೆ ಅದರ ಮಾರ್ಕ್ಸ್ ಗೊತ್ತಾಗುತ್ತೆ. ಸೊ ಇದು ಮೊದಲ ಐಡಿಯಾ, ಈ 2 ಪೇಪರ್ ಲ್ಯಾಂಗ್ವೇಜ್ ಪೇಪರ್ಸ್. ನಂತರ ಏನು 7 ಪೇಪರ್ ಇದೆ, ಆ 7 ಪೇಪರಲ್ಲಿ 5 ಪೇಪರ್ಸ್ ಜನರಲ್ ಸ್ಟಡೀಸ್ ಅಂಡರ್ ಬರ್ತವೆ. ಒಂದನ್ನು ಆಪ್ಷನಲ್ ಅಥವಾ ಎಲೆಕ್ಟಿವ್ ಅಂತ ಅಂತೀವಿ, ಅದರಲ್ಲಿ 2 ಪೇಪರ್ ಇರುತ್ತೆ. ಸೊ ಜನರಲ್ ಸ್ಟಡೀಸಲ್ಲಿ ಬರುವಂಥ 5 ಪೇಪರ್ ಯಾವುದು? ಒಂದು ಎಸ್ಸೆ ಪೇಪರ್. ಎಸ್ಸೆ ಇಸ್ ಅ ಕಂಪ್ಲೀಟ್ ಪೇಪರ್ ಆಫ್ 250 ಮಾರ್ಕ್ಸ್. ಮುಂಚೆ 2013ರಲ್ಲಿ ಸಿಲೆಬಸ್ ಕಂಪ್ಲೀಟ್ ರಿಫಾರ್ಮ್ ಆಗಿದೆ. ಅದಕ್ಕೆ ಮುಂಚೆ ಎಸ್ಸೆಗೆ ಬರೀ 200 ಮಾರ್ಕ್ಸ್ ಅಂತ ಸಿಂಪಲ್ ಆಗಿತ್ತು. ಈಗ ಎಸ್ಸೆನ ಒಂದು ಫುಲ್ ಪೇಪರ್ ಮಾಡಿದರೆ 250 ಮಾರ್ಕ್ಸ್ ಎಸ್ಸೆ ಪೇಪರ್ ಇದೆ. 2 ಎಸ್ಸೆ ಬರೆಯೋ ಥರ ಇರುತ್ತೆ. ಇಲ್ಲಿ ಚಾಯ್ಸ್ ಇರುತ್ತೆ. 4 ಎಸ್ಸೆದು ಪಾರ್ಟ್ 1 ಇರುತ್ತೆ, 4 ಎಸ್ಸೆದು ಪಾರ್ಟ್ B ಇರುತ್ತೆ. ಸೊ ಮೊದಲ ಪಾರ್ಟಲ್ಲಿ 1 ಎಸ್ಸೆ ಟಾಪಿಕ್ ಚೂಸ್ ಮಾಡಬೇಕು, ಎರಡನೇ ಪಾರ್ಟಲ್ಲಿ 1 ಎಸ್ಸೆ ಟಾಪಿಕ್ ಚೂಸ್ ಮಾಡಬೇಕು, 2 ಎಸ್ಸೆಗಳನ್ನು ಬರೀಬೇಕು. 125 ಮಾರ್ಕ್ಸ್ಗೆ 250 ಮಾರ್ಕ್ಸ್ಗೆ ಎಸ್ಸೆ ಬರೆಯುವಂಥದ್ದು. ಸೊ ಎಸ್ಸೆ ಒಂದು ಪೇಪರ್. ಇದು ಬಿಟ್ಟು 4 ಎಕ್ಸ್ಕ್ಲೂಸಿವ್ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಜನರಲ್ ಸ್ಟಡೀಸ್ ಅಂತ ಮತ್ತೆ ಬಳಸ್ತಾ ಇದ್ದೀನಿ. ಅಗೇನ್ ದಿ ಐಡಿಯಾ ಇಸ್, ಇಲ್ಲಿ ಡಿಗ್ರಿ ಲೆವೆಲಲ್ಲಿ ನಾಲೆಡ್ಜ್ ಟೆಸ್ಟ್ ಮಾಡಲ್ಲ, ಬಟ್ ಬರೀತಾ ಇರೋ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಡಿಗ್ರಿ ಕ್ಲಿಯರ್ ಮಾಡಿರೋ ಅಂಥವ್ರು. ಸೊ ಅವರ ಮೆಚಾರಿಟಿ ತಕ್ಕ ಹಾಗೆ ಪೇಪರ್ ಫ್ರೇಮ್ ಆಗಿರುತ್ತೆ. ನಾಲೆಡ್ಜ್ ಲೆವೆಲ್ 6 ಸ್ಟ್ಯಾಂಡರ್ಡ್ ಟು 12 ಸ್ಟ್ಯಾಂಡರ್ಡ್ ಲೆವೆಲ್ NCERT ಮತ್ತು ಆ ಒಂದು ನಾಲೆಡ್ಜ್ ಗುಣಮಟ್ಟದ ಮೇಲೆ ಪೇಪರ್ ಡಿಸೈಡ್ ಆಗುತ್ತೆ. ಈ 4 ಪೇಪರ್ಸ್ಗೂ ಎಕ್ಸ್ಕ್ಲೂಸಿವ್ಲಿ ಡಿಸೈನ್ ಸಿಲೆಬಸ್ ಇದೆ. 2013 ನಂತರ ರಿಫಾರ್ಮ್ ಆಗಿ ಬಂದಿರುವಂಥ ಸಿಲೆಬಸ್ ಇದು. 13 ನಂತರದಿಂದನೂ ಇದೇ ಸಿಲೆಬಸ್ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಕ್ವೆಶನ್ಸ್ ಆರ್ ಕಂಟಿನ್ಯೂಸ್ಲಿ ಡೈನಮಿಕ್. UPSC ಒಂದು ಸಂಸ್ಥೆಯನ್ನು ಯಾಕೆ ಒಪ್ಕೋಬೇಕು ಅಥವಾ ಯಾಕೆ ಗೌರವಿಸಬೇಕು ಅಂತಂದರೆ, ಅದು ಶುರುವಾದಾಗಿಂದ ಇವತ್ತಿನವರೆಗೂ ತನ್ನ ಪೇಪರ್ಸ್ನ ಡೈನಮಿಸಿಟಿ ಉಳಿಸ್ಕೊಂಡಿದೆ. ಯಾವುದೇ ಒಬ್ಬ ಸ್ಟೂಡೆಂಟ್ಗೂ ಅದು ಕಷ್ಟ ಅಥವಾ ಇದನ್ನು ಟಚ್ಚೇ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಬಿಟ್ಕೊಟ್ಟಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಡೈರೆಕ್ಷನ್ ಎಫರ್ಟ್ ಹಾಕಿದ್ದೀವಿ ಅಂದರೆ ಈ ಪೇಪರ್ಸ್ನ ಅಟೆಂಪ್ಟ್ ಮಾಡ್ಬೋದು. ಈ 4 ಪೇಪರ್ಸ್ ಯಾವುದು? ಫಸ್ಟ್ ಪೇಪರಲ್ಲಿ 3 ಪಾರ್ಟ್ಸ್ ಬರುತ್ತೆ. ಹಿಸ್ಟ್ರಿ,
ಅದ್ರ ಜೊತೆಗೆ ಸೊಸೈಟಿ ಆ್ಯಂಡ್ ಜಾಗ್ರಫಿ. ಸೊ ಜಿ ಎಸ್ ಪೇಪರ್ 1ಅಲ್ಲಿ ಹಿಸ್ಟ್ರಿ, ಸೊಸೈಟಿ ಆ್ಯಂಡ್ ಜಾಗ್ರಫಿ ಕವರ್ ಆಗುತ್ತೆ. ಹಿಸ್ಟ್ರಿಯಲ್ಲಿ ಸ್ವಲ್ಪ ಆರ್ಟ್ ಆ್ಯಂಡ್ ಕಲ್ಚರ್, ಇಂಡಿಯನ್ ಹಿಸ್ಟ್ರಿ ಇನ್ ಟರ್ಮ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್, ಪೋಸ್ಟ್ ಇಂಡಿಪೆಂಡೆನ್ಸ್ ಮತ್ತು ವರ್ಲ್ಡ್ ಹಿಸ್ಟ್ರಿ ಇಷ್ಟು ಕವರ್ ಆಗಿದೆ. ಸೊಸೈಟಿಯಲ್ಲಿ ಸ್ವಲ್ಪ ಸೋಷಿಯಲ್ ಇಶ್ಯೂಸ್ ಟಚ್ ಆಗುತ್ತೆ. ಆ್ಯಂಡ್ ಥರ್ಡ್ ಪಾರ್ಟ್ ಜಾಗ್ರಫಿಯಲ್ಲಿ ಪ್ಯೂರ್ಲಿ ಫಿಸಿಕಲ್ ಜಾಗ್ರಫಿ, ರಿಸೋರ್ಸ್ ಜಾಗ್ರಫಿ, ಎಕನಾಮಿಕ್ ಜಾಗ್ರಫಿ ಜೊತೆ ಕವರ್ ಆಗುತ್ತೆ. ಸೊ ಹಿಸ್ಟ್ರಿ, ಸೊಸೈಟಿ, ಜಾಗ್ರಫಿ ಇರುವಂಥ 3 ಟಾಪಿಕ್ಸ್ನ ಜಿ ಎಸ್ ಪೇಪರ್ 1ಅಲ್ಲಿ ಕವರ್ ಮಾಡ್ತಾರೆ. ನಂತರ ಜಿ ಎಸ್ ಪೇಪರ್ 2 ಅಲ್ಲಿ ಒಂದು ಪಾರ್ಟು ಕಾನ್ಸ್ಟಿಟ್ಯೂಷನ್ ಪಾಲಿಟಿ. ಸೊ ಇಲ್ಲಿ ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿನ ಕವರ್ ಮಾಡ್ತಾರೆ. ಸೆಕೆಂಡ್ ಪಾರ್ಟ್ ಗವರ್ನೆನ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅಂತೇಳಿ. ಸೊ ಅದೇ ಕಾನ್ಸ್ಟಿಟ್ಯೂಷನ್ನ ನಾವು ಸಂವಿಧಾನದ ಅಸ್ತಿತ್ವ ಮತ್ತು ಸಂವಿಧಾನದಲ್ಲಿರುವಂಥ ಬದಲಾವಣೆಗಳು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, US ಕಾನ್ಸ್ಟಿಟ್ಯೂಷನ್ ಥರ ಡಿಫರೆನ್ಸಸ್, ಈ ರೀತಿಯಲ್ಲಿ ಪ್ರಶ್ನೆಗಳಾದರೆ ಸೆಕೆಂಡ್ ಪಾರ್ಟ್ಲಿ ಇದೇ ಕಾನ್ಸ್ಟಿಟ್ಯೂಷನ್ ಹೇಗೆ ಅಳವಡಿಕೆಯಾಗಿದೆ, ಸೊ ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ವೆಲ್ಫೇರ್ ಇನಿಷಿಯೇಟಿವ್ಸ್ ಅನ್ನೋದನ್ನ ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ. 3ನೇ ಭಾಗವಾಗಿ ಸೆಕೆಂಡ್ ಪೇಪರಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಬರ್ತಾ ಹೋಗ್ತವೆ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಸ್, ಇಂಡಿಯಾ ವಿತ್ ವರ್ಲ್ಡ್ ಪವರ್ಸ್, ಇಂಡಿಯಾಸ್ ಫಾರಿನ್ ಪಾಲಿಸಿ, ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಕವರ್ ಆಗುತ್ತೆ. ಸೊ ಜಿ ಎಸ್ ಪೇಪರ್ 2 ಅಲ್ಲಿ 3 ಪಾರ್ಟ್ಸ್: ಕಾನ್ಸ್ಟಿಟ್ಯೂಷನ್ ಪಾಲಿಟಿ, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ಆ್ಯಂಡ್ ಥರ್ಡ್ ಪಾರ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕವರ್ ಆಗ್ತಾ ಹೋಗುತ್ತೆ. ಸೊ ಇದು ಜಿ ಎಸ್ ಪೇಪರ್ 2. ನಾವು 3ನೇ ಜಿ ಎಸ್ ಪೇಪರ್ಗೆ ಬರೋದಾದರೆ ಜಿ ಎಸ್ ಪೇಪರ್ 3, ಇಲ್ಲೂ ಕೂಡ 3 ಪಾರ್ಟ್ಸಲ್ಲಿ ನೋಡ್ತೀವಿ. ಮೊದಲ ಪಾರ್ಟಲ್ಲಿ ಎಕನಾಮಿಕ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ನೋಡ್ತೀವಿ. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತು ಅಗ್ರಿಕಲ್ಚರ್, ಇಲ್ಲಿ ಎಕನಾಮಿಕ್ಸ್ನ ನಾವು ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ದೃಷ್ಟಿಯಿಂದ ನೋಡ್ತೀವಿ ರಾದರ್ ದೆನ್ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಇಲ್ಲಿ ಪ್ಲ್ಯಾನಿಂಗ್, ಗ್ರೋತ್, ರಿಸೋರ್ಸ್ ಮೊಬಿಲೈಸೇಷನ್, ಇಶ್ಯೂಸ್ ಅಸೋಸಿಯೇಟೆಡ್, ಅನ್ಎಂಪ್ಲಾಯ್ಮೆಂಟ್, ಈ ದೃಷ್ಟಿಗಳು ಟೆಸ್ಟ್ ಆದರೆ ಸೆಕೆಂಡ್ ಪಾರ್ಟ್ ಅಗ್ರಿಕಲ್ಚರ್ ರಿಲೇಟೆಡ್ ಸಂಬಂಧಪಟ್ಟಂಥ ಕ್ರಾಪಿಂಗ್ ಪ್ಯಾಟರ್ನ್, ಇರಿಗೇಷನ್, ಸಬ್ಸಿಡೀಸ್, ಈ ಇಶ್ಯೂಸ್ನ ಟಚ್ ಮಾಡ್ತಾ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಂಡ್ ರಿಫಾರ್ಮ್ಸ್, ಲ್ಯಾಂಡ್ ಯುಟಿಲೈಸೇಷನ್, ಈ ಇಶ್ಯೂಸ್ನ ಎಕನಾಮಿಕ್ಸ್ ಮತ್ತು ಅಗ್ರಿಕಲ್ಚರ್ ಪಾರ್ಟಲ್ಲಿ ಟೆಸ್ಟ್ ಆಗುತ್ತೆ. ಜಿ ಎಸ್ ಪೇಪರ್ 3ಅಲ್ಲಿರೋ ಸೆಕೆಂಡ್ ಪಾರ್ಟಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರ ರಿಲೇಟೆಡ್ ಇಂಡಿಯನ್ ಸೈನ್ಸ್ ಆ್ಯಂಡ್ ರಿಲೇಟೆಡ್ ಡೆವಲಪ್ಮೆಂಟ್ಸ್, ಎನ್ವೈರ್ಮೆಂಟ್, ಇಕಾಲಜಿ, ಬಯೋಡೈವರ್ಸಿಟಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದು ಸೆಕೆಂಡ್ ಪಾರ್ಟಲ್ಲಿ ಟಚ್ ಆಗುತ್ತೆ. 3ನೇ ಭಾಗವಾಗಿ ಸೆಕ್ಯೂರಿಟಿ ಬರುತ್ತೆ. ಅಂದರೆ ಇದನ್ನ ಇಂಟರ್ನಲ್ ಸೆಕ್ಯೂರಿಟಿ ಅಂತೀವಿ, ದೇಶದ ಆರ್ಥಿಕ ಭದ್ರತೆಗೆ ಸಂಬಂಧಪಟ್ಟಂಥ ವಿಷಯಗಳು. ಸೊ ಜಿ ಎಸ್ ಪೇಪರ್ 3ಅಲ್ಲಿ 3 ಪಾರ್ಟ್ಸು: ಎಕನಾಮಿಕ್ಸ್ ಆ್ಯಂಡ್ ಅಗ್ರಿಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಥರ್ಡ್ ಪಾರ್ಟಲ್ಲಿ ಸೆಕ್ಯೂರಿಟಿಲಿ ಜನರಲಿ ನಕ್ಸಲಿಸಮ್ ಸಂಬಂಧಪಟ್ಟಂಥ ವಿಷಯಗಳು, ಡ್ರಗ್ ಟ್ರಾಫಿಕಿಂಗ್ ಸಂಬಂಧಪಟ್ಟಂಥ ವಿಷಯಗಳು, ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂಥ ವಿಷಯಗಳು, ಟೆರರಿಸಮ್ ಸಂಬಂಧಪಟ್ಟಂಥ ವಿಷಯಗಳು, ಮನಿ ಲಾಂಡ್ರಿಂಗ್, ಇದ್ರ ಜೊತೆಗೆ ನಮ್ಮ ದೇಶದ ಆಂತರಿಕ ಭದ್ರತೆಗೆ ಇರುವಂತಹ ಏಜೆನ್ಸೀಸ್ ಯಾವುದಿದೆ, ಫೋರ್ಸಸ್ ಯಾವುದಿದೆ, ಇದರ ಮ್ಯಾಂಡೇಟ್ ಏನಿದೆ, ಇದೆಲ್ಲವನ್ನು ಟೆಸ್ಟ್ ಮಾಡ್ತಾರೆ. ಸೊ ಈ 3 ಜಿ ಎಸ್ ಪೇಪರ್ಸ್ ಒಂದು ಹಂತದಲ್ಲಿ ಪ್ರಶ್ನೆಗಳು ಕೂಡ 10ರಿಂದ 15 ಮಾರ್ಕ್ಸ್ ವ್ಯತ್ಯಾಸದಲ್ಲಿ ಬರುತ್ತೆ. ಈ ಪ್ಯಾಟರ್ನ್ನ UPSC ವೇರಿ ಮಾಡ್ತಾ ಇದೆ. ಯಾಕೆ ಅಂದರೆ ಸ್ಟೂಡೆಂಟ್ಸ್ನ ಯಾವುದೇ ಒಂದು ಪ್ಯಾಟರ್ನ್ಗೆ ಸೆಟಲ್ ಆಗೋದಕ್ಕೆ ಅವ್ರು ಬಿಡಲ್ಲ. ಹೀಗೆ ಪ್ರಶ್ನೆ ಬರುತ್ತೆ, ಇದೇ ರೀತಿ ಆನ್ಸರ್ ಮಾಡಬೇಕು, ಇಷ್ಟನ್ನು ಕಲ್ತ್ರೆ ಸಾಕು ಅಂತ ಯಾವುದೇ ಒಂದು ರೀತಿಯಲ್ಲಿ ಸ್ಟೂಡೆಂಟ್ಸ್ನ ಸೆಟಲ್ ಆಗೋದಕ್ಕೆ ಅವ್ರು ಬಿಡೋದಿಲ್ಲ. ಇನಿಷಿಯಲಿ ಯಾವುದೇ ಒಂದು ಚಾಯ್ಸ್ ಕೊಡೋದಿಲ್ಲ. 25 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೂ 10 ಮಾರ್ಕ್ಸ್ ಅನ್ನೋ ರೀತಿ ಕೇಳೋಕ್ಕೆ ಶುರು ಮಾಡಿದ್ರು. ನಂತರ 12.5 ಮಾರ್ಕ್ಸಲ್ಲಿ 20 ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರು. ಈಗ ಕಳೆದ ಕೆಲವು ವರ್ಷಗಳಿಂದ 10 ಮಾರ್ಕ್ಸ್ನ 10 ಪ್ರಶ್ನೆಗಳು, 15 ಮಾರ್ಕ್ಸಿನ 10 ಪ್ರಶ್ನೆಗಳು, ಅಂದರೆ 10 ಮಾರ್ಕ್ಸ್, ಅದರಲ್ಲಿ 10 ಕ್ವೆಶನ್ಸ್ ಅಂದರೆ 100, 15 ಮಾರ್ಕ್ಸಿನ 10 ಕ್ವೆಶನ್ ಅಂದರೆ 150, ಸೊ 250 ಅಂತ ಆ ಥರ ಕೇಳ್ತಾ ಇದ್ದಾರೆ. ಈ ಥರ ಕೇಳುವಂಥ ಐಡಿಯಾ ಕೂಡ ಇದೆ. ಇದು ಜಿ ಎಸ್ ಪೇಪರ್ 3. ಸೊ ಜಿ ಎಸ್ 1, 2, 3 ನಾನು ಯಾಕೆ ಸೆಗ್ರಿಗೇಟ್ ಮಾಡಿ ಹೇಳಿದೆ ಅಂದರೆ ಇವು 3 ಕೂಡ ಥಿಯರಿಟಿಕಲ್ ನೇಚರಲ್ಲಿವೆ. ಪ್ರಶ್ನೆಗಳು ಡೈನಾಮಿಕಲ್ ಇದ್ರೂ ಕೂಡ 10 or 15 ಮಾರ್ಕ್ಸ್ ದೃಷ್ಟಿಯಿಂದ ಬರುತ್ತೆ. ನಾವು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಐಡಿಯೇಟಿವ್ ಆಫ್ ಜಿ ಎಸ್ ಪೇಪರ್ ಆಫ್ UPSC's ಮೇನ್ ಸಿಲೆಬಸ್ ಅಂದರೆ ಜಿ ಎಸ್ ಪೇಪರ್ 4. ಜಿ ಎಸ್ ಪೇಪರ್ 4 ಇಸ್ ಎನ್ ಎಕ್ಸ್ಕ್ಲೂಸಿವ್ ಪೇಪರ್ ಆಫ್ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಒಂದನ್ನು ಗಮನಿಸಬೇಕಾದ ವಿಷಯ, ಭಾರತದ ಯಾವುದೇ ವಿಶ್ವವಿದ್ಯಾಲಯದಲ್ಲೂ ಕೂಡ ಎಥಿಕ್ಸ್ನ ಒಂದು ಎಕ್ಸ್ಕ್ಲೂಸಿವ್ ಸಬ್ಜೆಕ್ಟ್ ಅಥವಾ ಎಕ್ಸ್ಕ್ಲೂಸಿವ್ ಡಿಗ್ರಿ ಇಲ್ಲ. ಸೊ ಎಫೆಕ್ಟಿವ್ಲಿ ನಮಗೆ ಎಥಿಕ್ಸ್ ಪ್ರೊಫೆಸರ್ಸ್ ಆ ರೀತಿ ಒಂದು ಇಲ್ಲ. ಆದರೂ ಕೂಡ UPSC ತನ್ನ ಜಿ ಎಸ್ ಪೇಪರ್ 4ನ ಎಕ್ಸ್ಕ್ಲೂಸಿವ್ ಎಥಿಕ್ಸ್ ಪೇಪರ್ ಆಗಿ ಇಂಟಿಗ್ರೇಟ್ ಮಾಡಿದೆ. ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ ಟೈಟಲ್ ಮಾಡುತ್ತೆ. ಸೊ ಕಂಪ್ಲೀಟ್ ಐಡಿಯೇಷನ್ ಆಫ್ ಎಥಿಕ್ಸ್, ಮಾರಲ್ಸ್, ವ್ಯಾಲ್ಯೂಸ್, ಪರ್ಸುವೇಷನ್, ಎಮೋಷನಲ್ ಇಂಟೆಲಿಜೆನ್ಸ್, ಅಂದರೆ
ಒಬ್ಬ ನಾಗರಿಕ ಸೇವಾ ಅಧಿಕಾರಿಗೆ ಅವಶ್ಯಕತೆ ಇರುವಂಥ ನೈತಿಕತೆಯ ಎಂಟೈರ್ ಐಡಿಯಾನ ಈ ಪೇಪರಲ್ಲಿ ಅವರು ಇಂಟಿಗ್ರೇಟ್ ಮಾಡಿದ್ದಾರೆ. ಬೇರೆ 3 GS ಪೇಪರ್ಸ್ ಥರ ಇಲ್ಲಿ ಪ್ರಶ್ನೆಗಳು ಬರೋದಿಲ್ಲ. ಇಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನೋ 2 ಪಾರ್ಟಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಪಾರ್ಟ್ ಎ ಅಲ್ಲಿ ಸುಮಾರು 120ರಿಂದ 130 ಮಾರ್ಕ್ಸಿನ 12ರಿಂದ 13 ಪ್ರಶ್ನೆಗಳು ಬರ್ತವೆ. ಇಲ್ಲಿ ತುಂಬ ಸಿಂಪಲ್ ಆಗಿರೋ ಪ್ರಶ್ನೆಗಳು, ಬಟ್ ಒಂದು ರೀತಿಯಲ್ಲಿ ಆ ಪರ್ಸ್ನಾಲಿಟಿನ ಟೆಸ್ಟ್ ಮಾಡುವಂಥ ಪ್ರಶ್ನೆಗಳು ಬರ್ತವೆ. ಅಂದರೆ ಹ್ಯಾಪಿನೆಸ್ ಅಂದರೆ ಏನು, ಎಥಿಕ್ಸ್ನ ವ್ಯಾಲ್ಯೂ ಏನು, ಒಬ್ಬ ಸಿವಿಲ್ ಸರ್ವೆಂಟ್ ಇರಬೇಕಾದಂಥ ಫೌಂಡೇಶ್ನಲ್ ವ್ಯಾಲ್ಯೂಸ್ ಏನು, ಎಮೋಷನಲ್ ಇಂಟೆಲಿಜೆನ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಾ, ಕೆಲವು ಪದಗಳನ್ನು ಕೊಟ್ಟು, ಫಾರ್ ಎಕ್ಸಾಂಪಲ್ ಇಂಟಿಗ್ರಿಟಿ, ಪ್ರೋಬಿಟಿ, ಈ ರೀತಿ ಪದಗಳನ್ನು ಸಿವಿಲ್ ಸರ್ವಿಸಲ್ಲಿ ಹೇಗೆ ಬಳಸಬೇಕು, ಕೆಲವು ರಿಫಾರ್ಮರ್ಸ್ ಅಂದರೆ ಗಾಂಧೀಜಿ ಆಗ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಆಗ್ಬೋದು, ಸ್ವಾಮಿ ವಿವೇಕಾನಂದ ಆಗ್ಬೋದು, ಅಥವಾ ಕೆಲವು ಇಂಟರ್ನ್ಯಾಷನಲ್ ರಿಫಾರ್ಮರ್ಸು, ಈ ರೀತಿ ರಿಫಾರ್ಮರ್ಸ್ನ ಕೆಲವು ಕೋಟ್ಸ್ನ ಕೊಟ್ಟು ಈ ಕೋಟ್ಸನ್ನು ನಾವು ಸಿವಿಲ್ ಸರ್ವಿಸಸ್ ದೃಷ್ಟಿಕೋನದಿಂದ ನೋಡೋದಾದರೆ ಹೇಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಥಿಯರಿಟಿಕಲ್ ಪ್ರಶ್ನೆಗಳು ಬರ್ತವೆ. ಇದು 120 to 130 ಮಾರ್ಕ್ಸ್. ಸೊ ದಿಸ್ ಇಸ್ ದಿ ಫಸ್ಟ್ ಪಾರ್ಟ್. ದ ಸೆಕೆಂಡ್ ಪಾರ್ಟ್ ಬಿ ಈಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆ? ದೀಸ್ ಆರ್ ಕೇಸ್ ಸ್ಟಡೀಸ್. ಕೇಸ್ ಸ್ಟಡೀಸಲ್ಲಿ ನಿಮ್ಮನ್ನು ಒಂದು ಸಿಚುವೇಶನ್ಗೆ ದೂಡಿ ಆ ಸಿಚುವೇಶನಲ್ಲಿ ನೀವು ಇದ್ದರೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳುವಂಥ ಪ್ರಶ್ನೆ. ಸುಮಾರು 5ರಿಂದ 6 ಪ್ರಶ್ನೆಗಳು ಬರ್ತವೆ. ಪ್ರತಿ ಪ್ರಶ್ನೆಗೂ 20ರಿಂದ 25 ಮಾರ್ಕ್ಸ್ ಇರುತ್ತೆ. ನಿಮ್ಮನ್ನು ಒಂದು ಸಿಚುವೇಶನ್ಗೆ ದೂಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ರಿ, ಆ ಜಿಲ್ಲೆಯಲ್ಲಿ ಒಂದು ಕೋಮುಗಲಭೆ ಆಗಿದೆ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮಗೆ ಸುದ್ದಿ ಇದೆ. ನೀವು ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅಥವಾ ನಮ್ಮ ಜನಮಾನಸದಲ್ಲಿ ಸುತ್ತಮುತ್ತ ನಡೆದಿರೋ ಕೆಲವು ಘಟನೆಗಳನ್ನೇ ಅವರು ಕೇಸ್ ಸ್ಟಡಿ ಥರ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಜಿಲ್ಲೆಯಲ್ಲಿ ಸ್ಕೂಲಲ್ಲಿ ಮಿಡ್ ಡೇ ಮೀಲ್ಸ್ ಕುಕ್ ಮಾಡ್ತಾ ಇರೋವಂಥ ಮಹಿಳೆ, ಒಬ್ಬ ದಲಿತ ಮಹಿಳೆ ಆಗಿರೋ ಕಾರಣದಿಂದ ಅಟೆಂಡೆನ್ಸ್ ಕಂಪ್ಲೀಟ್ ಡೌನ್ ಆಗಿಬಿಟ್ಟಿದೆ. ಇದು ನ್ಯಾಷನಲ್ ಲೆವೆಲಲ್ಲಿ ಸುದ್ದಿಯಾಗಿದೆ. ನೀವು ಅಲ್ಲಿ BO ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನೀವು ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಾಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ಒಂದು ಸಿಚುವೇಶನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇಲ್ಲಿ ಯಾವುದೇ ಕಂಪ್ಲೀಟ್ಲಿ ರೈಟ್ ಅಥವಾ ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಅಂತ ಇರೋದಿಲ್ಲ. ಆದರೆ ಆ ಒಂದು ಸಿಚುವೇಶನ್ಗೆ ನೀವು ಒಬ್ಬ ಆಫೀಸರ್ ಆಗಿ ಹೇಗೆ ಅಳವಡಿಸ್ಕೊಳ್ತೀರಾ, ಯಾವ ನೈತಿಕತೆ ಮತ್ತು ವ್ಯಾಲ್ಯೂಸ್ನ ನೀವಲ್ಲಿ ದರ್ಶಿಸ್ತೀರಾ, ಹೇಗೆ ಪರ್ಸುವೇಡ್ ಮಾಡ್ತೀರಾ, ಎಲ್ಲರೂ ಅರೆಸ್ಟ್ ಮಾಡುವಂಥ ಎಕ್ಸ್ಟ್ರೀಮ್ಗೆ ಹೋಗ್ತೀರಾ, ಅಥವಾ ಎಲ್ಲರೂ ಕೂಡ ಕಾನ್ಫಿಡೆನ್ಸಾಗಿ ತೊಗೊಳೋ ರೀತಿಯಲ್ಲಿ ಹೇಗೆ ಪರ್ಸುವೇಡ್ ಮಾಡ್ತೀರಾ, ಯಾವ ರೀತಿ ಆ್ಯಟಿಟ್ಯೂಡ್ ಬಿಲ್ಡಿಂಗ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ನೀವು ಆನ್ಸರ್ಸ್ನ ಬರೀಬೇಕಾಗತ್ತೆ. ಸೊ ಇದಕ್ಕೆ GS 1, 2, 3ಯಲ್ಲಿ ಕಲಿಯುವಂಥ ನಾಲೆಡ್ಜ್ನ ಎಕ್ಸ್ಕ್ಲೂಸಿವ್ ಆಗಿ ಸಪ್ರೇಟಾಗಿ ಅರ್ಥ ಮಾಡ್ಕೊಳೋದಾದರೆ, ಈ ಪೇಪರಲ್ಲಿ ಎಕ್ಸ್ಕ್ಲೂಸಿವ್ಲಿ ಆ್ಯಟಿಟ್ಯೂಡ್, ವ್ಯಾಲ್ಯೂಸ್, ಇಂಟಿಗ್ರಿಟಿ ಈ ವಿಷಯಗಳನ್ನು ಥಿಯರಿಟಿಕಲ್ ಆಗಿ ಕೂಡ ಕಲಿತು ಪಾರ್ಟ್ ಬಿಯಲ್ಲಿ ಕೇಳುವಂಥ ಪ್ರಶ್ನೆಗೆ ತುಂಬ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋ ರೀತಿಯಲ್ಲಿದೆ. ದಿಸ್ ಈಸ್ ಒನ್ ರೀಸನ್ ವೈ UPSC ಕಂಡಕ್ಟ್ ಮಾಡುವಂಥ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇಸ್ ಎನ್ ಆಲ್ರೌಂಡ್ ಎಕ್ಸಾಮ್. ರಿಸಲ್ಟ್ ಬಂದ ನಂತರ ಒಬ್ಬ ಆಫೀಸರ್ ಆಗಿ ಅವ್ನು ರ್ಯಾಂಕ್ ತಗೊಂಡು ಹೊರಹೊಮ್ಮೋದು ಬಿಟ್ಟರೆ, ಈ ಎಂಟೈರ್ ಪ್ರಾಸೆಸ್ಸಲ್ಲೇ ತಾನು ಒಳಗೊಳ್ಳುವಂಥ ಇದರಲ್ಲಿ ಈ ಆ್ಯಕ್ಚುಲಿ ಗೆಟ್ಸ್ ಶೇಪ್ಡ್ ಆ್ಯಸ್ ಎನ್ ಆಫೀಸರ್. ಸೊ ಇದು ಮೇನ್ಸ್ ಹಂತದಲ್ಲಿ 2 ಲ್ಯಾಂಗ್ವೇಜ್ ಪೇಪರ್, 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. 4 ಜನರಲ್ ಸ್ಟಡೀಸ್ ಪೇಪರ್ ಬಗ್ಗೆ ಹೇಳಿದ್ದೀನಿ, 1 essay ಪೇಪರ್ ಇರುತ್ತೆ. ಸೊ ಒಟ್ಟು 5 ಪೇಪರ್ ಯಾವುದು ನಿಮಗೆ ಪಾರ್ಟ್ ಕ್ವಾಲಿಫೈ ಆಗುತ್ತೆ. ಪ್ರತಿ ಪೇಪರ್ಗೆ 250 ಮಾರ್ಕ್ಸ್. ಇವೆಲ್ಲವೂ ಕೂಡ ಎಲ್ರಿಗೂ ಕಾಮನ್ ಆಗಿರುವಂಥ ಪೇಪರ್. ಸೊ 2 ಲ್ಯಾಂಗ್ವೇಜ್ ಪೇಪರ್ ಬಿಟ್ಟರೆ ಈ 5 GS ಪೇಪರ್ಸಲ್ಲಿ 1250 ಮಾರ್ಕ್ಸ್ ಆರ್ ಕಾಮನ್ ಫಾರ್ ಎವ್ರಿಬಡಿ. ಇದರ ನಂತರ 2 ಪೇಪರ್ ಇರುತ್ತೆ. ನೀವು ಎಲೆಕ್ಟಿವ್ ಅನ್ನು ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಬೇಕು. UPSC ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಇದನ್ನು ನಾವು ಆಪ್ಷನಲ್ ಅಂತ ಹೇಳ್ತೀವಿ. ಸೊ ಆಪ್ಷನಲ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸುಮಾರು 20 ಪೇಪರ್ಸ್ ಇರ್ತವೆ, 20 ಸಬ್ಜೆಕ್ಟ್ಸ್ ಇರ್ತವೆ. ಆ 20ರಿಂದ 25 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್ನ ನೀವು ಆಯ್ಕೆ ಮಾಡಬೇಕು. UPSC ಯಾವುದೇ ರೀತಿ ನಿರ್ದೇಶನ ಕೊಡಲ್ಲ, ನಿಮ್ಮ ಚಾಯ್ಸ್ಗೆ ಕಂಪ್ಲೀಟ್ಲಿ ಬಿಡುತ್ತೆ. ಅದರಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ ಲೈಕ್ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಫಿಲಾಸಫಿ, ಆಂಥ್ರೋಪಾಲಜಿ, ಈ ರೀತಿ ವೈಡ್ ವೆರೈಟಿ ಸಬ್ಜೆಕ್ಟ್ಸ್ ಇವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಝುವಾಲಜಿ, ಬಾಟ್ನಿ, ಜಿಯಾಲಜಿ ರೀತಿ ಸಬ್ಜೆಕ್ಟ್ಸ್ ಕೂಡ ಇದೆ. ಮ್ಯಾಥಮೆಟಿಕ್ಸ್, ಲಾ, ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ವೈಡ್ ವೆರೈಟಿ ಇದೆ. ಸೊ ಓಪನ್ ಆಗಿದೆ ಕಂಪ್ಲೀಟಾಗಿ. ಇದ್ರ ಜೊತೆಗೆ ಯಾರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆಯೋ ಅವರು ನಿಮ್ಮ ಲ್ಯಾಂಗ್ವೇಜ್ನ ರೀತಿಯಲ್ಲಿ, ಸೊ ಕನ್ನಡ ಸಾಹಿತ್ಯ, ತಮಿಳು ಸಾಹಿತ್ಯ, ಮಲಯಾಳಂ ಸಾಹಿತ್ಯ, ಈ ರೀತಿ ಲ್ಯಾಂಗ್ವೇಜನ್ನು ತೊಗೊಳೋದಕ್ಕೂ ಅವಕಾಶ ಇದೆ. ಸೊ ಈ ರೀತಿ ಸುಮಾರು 25 ವಿವಿಧ ಸಬ್ಜೆಕ್ಟ್ಸಲ್ಲಿ ಒಂದು ಸಬ್ಜೆಕ್ಟ್ನ ನೀವು ಚೂಸ್ ಮಾಡಬೇಕು.
ಒಂದು ಸಬ್ಜೆಕ್ಟ್ನ ನೀವು ಚೂಸ್ ಮಾಡಿದಾದ್ಮೇಲೆ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ಪ್ರಿಲಿಮ್ಸ್ಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ಯಾವ ಸಬ್ಜೆಕ್ಟು ಅಂತ ಡಿಸೈಡ್ ಆಗಿರಬೇಕು. ಪ್ರಿಲಿಮ್ಸ್ ಅಪ್ಲಿಕೇಶನ್ಲೇ ಇದನ್ನು ನಾವು ಮೆನ್ಷನ್ ಮಾಡಿರಬೇಕು. ಸುಮಾರು ಒಂದು 10 ವರ್ಷಗಳ ಹಿಂದೆ ಮೇನ್ಸ್ ಅಪ್ಲಿಕೇಶನ್ ಟೈಮಲ್ಲಿ ಇದನ್ನು ಹಾಕೋದಕ್ಕೆ ಅವಕಾಶ ಇತ್ತು, ಈಗ ಅವಕಾಶ ಇಲ್ಲ. ಪ್ರಿಲಿಮ್ಸ್ ಅಪ್ಲಿಕೇಶನ್ ಟೈಮಲ್ಲೇ ನಾವು ಆಲ್ರೆಡಿ ಡಿಸೈಡ್ ಮಾಡಿರಬೇಕು, ಸ್ವಲ್ಪ ಅದಕ್ಕೆ ಪ್ರಿಪ್ರೇಷನ್ ಆಗಿರಬೇಕು. ಬಿಕಾಸ್ ಪ್ರಿಲಿಮ್ಸ್ ನಂತರ ಮೇನ್ಸ್ಗೆ ಕೇವಲ ಸುಮಾರು 70 ದಿವಸಗಳ ಟೈಮ್ ಸಿಗೋದ್ರಿಂದ ಆಗ ನಾನು ಸಪ್ರೇಟಾಗಿ ಆಪ್ಷನಲ್ ಪ್ರಿಪೇರ್ ಆಗ್ತೀನಿ ಅಂದರೆ ಆಗಲ್ಲ. ಸೊ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ರೆಡಿ ಆಗಿರಬೇಕು. ಸೊ ಈ ರೀತಿ ಒಂದು ಆಪ್ಷನಲ್ ಅಂದರೆ ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ನ ನಾವು ಚೂಸ್ ಮಾಡಬೇಕು. UPSC 5 ಪೇಪರ್ ಎಲ್ಲರೂ ಕಾಮನ್ ಇಟ್ಟು ಒಂದು ಆಪ್ಷನಲ್ನ ಸಪ್ರೇಟಾಗಿ ಇಟ್ಟಿರೋ ಉದ್ದೇಶ, ಅಲ್ಲಿ ಐಚ್ಛಿಕ ವಿಷಯವಾಗಿ ಹೇಗೆ ಸ್ಟೂಡೆಂಟ್ ಅಪ್ಲೈ ಮಾಡ್ತಾರೆ. ಈ 5 GS ಪೇಪರಲ್ಲಿ ನಾಲೆಜ್ ಲೆವೆಲ್ ಟೆಸ್ಟ್ ಆಗೋದು 10ರಿಂದ 12ನೇ ಕ್ಲಾಸಿನ ನಾಲೆಜ್ ಲೆವೆಲ್ ಆದರೆ, ಈ ಆಪ್ಷನಲ್ ಒಂದರಲ್ಲಿ ಅವರು ಕ್ಲಿಯರಾಗಿ ತಮ್ಮ ನೋಟಿಫಿಕೇಶನ್ ಮೆನ್ಷನ್ ಮಾಡ್ತಾರೆ ದಟ್ ಇಲ್ಲಿ ನಾಲೆಜ್ ಲೆವೆಲ್ನ ಡಿಗ್ರಿಯಿಂದ ಒಂದು ಹಂತ ಮೇಲೆ ಟೆಸ್ಟ್ ಮಾಡಿ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಲ್ಲ ಅಥವಾ ಪ್ಯೂರ್ ಡಿಗ್ರಿ ಅಲ್ಲ, ಒಂದು ಆನರ್ಸ್ ಮಟ್ಟಕ್ಕೆ ನಾಲೆಜ್ ಲೆವೆಲ್ನ ಟೆಸ್ಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ತೀರಾ, ಆ ಒಂದು ಸಬ್ಜೆಕ್ಟಲ್ಲಿ 2 ಪೇಪರ್ ಬರೆಯುವಂಥ ಅವಕಾಶ ಇರುತ್ತೆ, ಪೇಪರ್ 1 ಪೇಪರ್ 2 ಅಂತ. ಫಾರ್ ಎಕ್ಸಾಂಪಲ್, ನನ್ನ ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 2 ಪೇಪರ್ ಚೂಸ್ ಮಾಡೋದು, 2 ಅಂದರೆ ಒಂದು ಆಪ್ಷನ್ ಚೂಸ್ ಮಾಡಿದ್ದೀನಿ, ಅದರದ್ದು 2 ಪೇಪರ್ ಇರುತ್ತೆ. ಅದೇ ಸೋಷಿಯಾಲಜಿ ಆದರೆ ಅದರದ್ದು 2 ಪೇಪರ್ ಇರುತ್ತೆ, ಅಗ್ರಿಕಲ್ಚರ್ ಆದರೆ ಅದರದ್ದು 2 ಪೇಪರ್ ಇರುತ್ತೆ. ಯಾವುದೇ ಒಂದು ಸಬ್ಜೆಕ್ಟ್ ಚೂಸ್ ಮಾಡಿದ್ರು ಅದರದ್ದು 2 ಪೇಪರ್ ಇರುತ್ತೆ. ಸಿಲೆಬಸ್ನ ಕಂಪ್ಲೀಟಾಗಿ UPSC ಡಿಫೈನ್ ಮಾಡಿದೆ. UPSC ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಗೆ ಒಂದು ರೀತಿಯ ಭಗವದ್ಗೀತೆ ಅಥವಾ ಬೈಬಲ್ ಅಂದರೆ ಅದರ ನೋಟಿಫಿಕೇಷನಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ತುಂಬ ಕ್ಲಿಯರಾಗಿ ಅವ್ರು ಮೆನ್ಷನ್ ಮಾಡಿರ್ತಾರೆ. ಪ್ರತಿ ಸಬ್ಜೆಕ್ಟ್ನ ಸಿಲೆಬಸ್ನ ತುಂಬ ಡೀಟೇಲಾಗಿ ಮೆನ್ಷನ್ ಮಾಡಿರ್ತಾರೆ. ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಏನು ಎಲ್ಲವನ್ನು. ಸೊ 25 ಸಬ್ಜೆಕ್ಟ್ಸ್ ಏನು ಆಪ್ಷನಲ್ ಇದೆ, ಪ್ರತಿಯೊಂದಕ್ಕೂ ಕೂಡ ಪೇಪರ್ 1 ಸಿಲೆಬಸ್ ಏನು, ಪೇಪರ್ 2 ಸಿಲೆಬಸ್ ಏನು, ಇಷ್ಟನ್ನೂ ಕೂಡ ಡೀಟೇಲಾಗಿ ಅವ್ರು ಮೆನ್ಷನ್ ಮಾಡಿರ್ತಾರೆ. ಸೊ ಈ ಡೀಟೇಲಿಂಗಲ್ಲಿ ನಾವು ಎಲ್ಲ ನೋಡಿ ನಮ್ಮ ಇಂಟ್ರೆಸ್ಟ್ ಮತ್ತು ಕಳೆದ 5-6 ವರ್ಷಗಳ ಟ್ರೆಂಡ್ ಏನಿದೆ ಅನ್ನೋ ಬೇಸಿಸ್ ಮೇಲೆ ನಾವು ಸಬ್ಜೆಕ್ಟ್ನ ಚೂಸ್ ಮಾಡಬೇಕು. ಸೊ ಸಬ್ಜೆಕ್ಟ್ನ ಚೂಸ್ ಮಾಡಿದಾಗ ಆ 2 ಪೇಪರ್ ಐಡಿಯಾ ಸಿಲೆಬಸ್ ಬೇಸ್ ಮೇಲೆ ಸಪ್ರೇಟಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಆಪ್ಷನಲ್ 2 ಪೇಪರ್, ಪ್ರತಿ ಪೇಪರ್ಗೆ 250 ಮಾರ್ಕ್ಸ್ ಇರುತ್ತೆ. ಒಂದು ಹಂತದಲ್ಲಿ ಎಸ್ಸೆ ಮತ್ತು 4 GS ಪೇಪರ್ಸಲ್ಲಿ ಎಷ್ಟು ಸ್ಕೋರ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಡೈನಮಿಸಿಟಿ ಇರೋದ್ರಿಂದ ಮಾರ್ಕ್ಸ್ ಅಷ್ಟಾಗಿ ಮುಂದುವರಿಯಲ್ಲ. ಬಟ್ ಆಪ್ಷನಲ್ನ ನಾವು ಕರೆಕ್ಟಾಗಿ ಕಲ್ತಿದ್ದೀವಿ ಅಂದರೆ ಈ 250, 500ಅಲ್ಲಿ ವಿ ಆರ್ ಏಬಲ್ ಟು ಟಚ್ ಆರ್ ಕ್ರಾಸ್ 300 ಮಾರ್ಕ್ಸ್ ಕೂಡ ಅವಕಾಶ ಇದೆ. ಸೊ ಒಂದು ಹಂತದಲ್ಲಿ ಆಪ್ಷನಲ್ ಕ್ಯಾನ್ ಡೆಫಿನೆಟ್ಲಿ ಕ್ರಿಯೇಟ್ ಎನ್ ಎಡ್ಜ್. ಸೊ ತುಂಬ ಕೇರ್ಫುಲ್ಲಾಗಿ ಚಾಯ್ಸ್ ಮಾಡಬೇಕು, ಪ್ರಿಪೇರ್ ಅಷ್ಟೇ ನೀಟಾಗಿ ಪ್ರಿಪೇರ್ ಆಗಬೇಕು. ಬಿಕಾಸ್ ದಿಸ್ ಇಸ್ ರೈಟಿಂಗ್. 250 ಮಾರ್ಕ್ಸ್ಗೆ ಟೋಟಲ್ ಮಾರ್ಕ್ಸಲ್ಲಿ ನೋಡಿದಾಗ 2 ಲ್ಯಾಂಗ್ವೇಜ್ ಪೇಪರ್ಸ್ ಪ್ಯೂರ್ಲಿ ಕ್ವಾಲಿಫೈಯಿಂಗ್ ಆಗೋದು ಬಿಟ್ಟು 1250 ಮಾರ್ಕ್ಸ್ ವಿಚ್ ಇಸ್ ಫಾರ್ 5 ಪೇಪರ್ಸ್ ಆಫ್ ಜನರಲ್ ಸ್ಟಡೀಸ್ ಕಾಮನ್ ಟು ಎವ್ರಿಬಡಿ. ಒಂದು ಆಪ್ಷನ್ನ 2 ಪೇಪರ್ 500 ಮಾರ್ಕ್ಸ್. ಸೊ ಟೋಟಲ್ 1750 ಮಾರ್ಕ್ಸ್ಗೆ ಮೇನ್ಸ್ ಇರುತ್ತೆ. ಮೇನ್ಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸ್ಟೇಜ್. ಯಾಕೆ? ಪ್ರಿಲಿಮ್ಸಲ್ಲಿ ನಾವು ಎಷ್ಟೇ ಸ್ಕೋರ್ ಮಾಡಿದ್ರೂ ಕೂಡ ದಟ್ ಡಸ್ ನಾಟ್ ಕ್ಯಾರಿ ಓವರ್. ಪ್ರಿಲಿಮ್ಸ್ ಇಸ್ ಜಸ್ಟ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್. ಬಟ್ ಮೇನ್ಸಿಗೆ ಬಂದ ನಂತರ ಈ 1750 ಮಾರ್ಕ್ಸಲ್ಲಿ ನಾವು ಸ್ಕೋರ್ ಮಾಡೋ ಪ್ರತಿಯೊಂದು ಮಾರ್ಕ್ಸು ನಮಗೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಫೈನಲ್ ರ್ಯಾಂಕ್ಗೆ ಮೇನ್ಸ್ ಮಾರ್ಕ್ಸ್ ಪ್ಲಸ್ ನಮ್ಮ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಮಾರ್ಕ್ಸ್ 2 ಸೇರಿ ನಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ಸೊ ಈ 1-2 ಮಾರ್ಕ್ಸಲ್ಲಿ ಸಾಕಷ್ಟು ಬಾರಿ ರ್ಯಾಂಕ್ಗಳು ವ್ಯತ್ಯಾಸ ಆಗೋದಿದೆ. ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ ಆ 1 ಮಾರ್ಕ್ಸಲ್ಲೇ 20-25 ರ್ಯಾಂಕ್ ವ್ಯತ್ಯಾಸಗಳಾಗಿರೋದು ಕೂಡ ಇದೆ. ಸೊ ಮೇನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ಸೋ ಚಾಲೆಂಜಿಂಗ್ ಬಿಕಾಸ್ ರೈಟಿಂಗ್ ಇರುತ್ತೆ, ಕಂಪ್ಲೀಟ್ ಸಬ್ಜೆಕ್ಟಿವ್ ಇರುತ್ತೆ. 3 ಗಂಟೆಗಳಲ್ಲಿ 250 ಮಾರ್ಕ್ಸ್ ಬರೆಯುವಂಥ ಸ್ಕಿಲ್ ಬೆಳೆಸ್ಕೊಳ್ಬೇಕಾಗತ್ತೆ. ಸೊ ರೈಟಿಂಗ್ ಸ್ಕಿಲ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಐಡಿಯಾ ಫಾರ್ ಮೇನ್ಸ್. ಸೊ ದಿಸ್ ಇಸ್ ಅಬೌಟ್ ಮೇನ್ಸ್. ಸವಿಸ್ತಾರವಾಗಿ ಮೇನ್ಸ್ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ನಿಮಗೆ ಎಳೆಯಾಗಿ ತಿಳಿಸ್ಕೊಟ್ಟಂಥ ಪ್ರಶಾಂತ್ ಶ್ರೀನಿವಾಸ್ ಅವರು ಇನ್ನು ಮುಂದಕ್ಕೆ ಫೈನಲ್ ಇಂಟರ್ವ್ಯೂ ಏನಿರುತ್ತೆ, ಪರ್ಸ್ನಾಲಿಟಿ ಟೆಸ್ಟ್, ಅಲ್ಲಿ ಯಾವ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ನಿಮ್ಮನ್ನು ಏನು ಟೆಸ್ಟ್ ಮಾಡ್ತಾರಲ್ಲಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತಾರೆ. ಬನ್ನಿ. ಪ್ರತಿ ವರ್ಷ ಅರೌಂಡ್ ಸೆಪ್ಟೆಂಬರ್ ಅಥವಾ ಈ ವರ್ಷ ಆಗಸ್ಟಲ್ಲೇ ನಡೆದಿತ್ತು. ಸೊ ಆ ದೃಷ್ಟಿಕೋನದಿಂದ ಈ ಟೈಮಲ್ಲಿ ನಡೀತಾ ಇದೆ. ನಂತರ ಮೇನ್ಸ್ ಕಂಪ್ಲೀಟ್ಲಿ ರೈಟಿಂಗ್ ಆಗಿರೋದ್ರಿಂದ ಇದರ ಇವ್ಯಾಲ್ಯೂಯೇಷನ್ ಟೈಮ್ ತೊಗೊಳುತ್ತೆ. ಸುಮಾರು 2-2.5 ತಿಂಗಳು ಇದರ ಇವ್ಯಾಲ್ಯೂಯೇಷನ್ ಮಾಡೋದು. ಅರೌಂಡ್ ಡಿಸೆಂಬರಲ್ಲಿ ರಿಸಲ್ಟ್ಸ್ ಬರುತ್ತೆ. ಈ ವರ್ಷ ಆಗಸ್ಟಲ್ಲೇ ನಡೆದಿರೋದ್ರಿಂದ ನವಂಬರಲ್ಲೇ ರಿಸಲ್ಟ್ಸ್ ಕೊಟ್ಟಿದ್ದರು. ರಿಸಲ್ಟ್ಸ್ ನಂತರ ಅವರು 1 ವಾರದ ಮಟ್ಟದಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ಸ್ ಅನೌನ್ಸ್ ಮಾಡ್ತಾರೆ. ಮತ್ತೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ.
ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಆಗುತ್ತೆ. ಬಿಕಾಸ್ ನಿಮ್ಮ ಫೈನಲ್ ಸ್ಟೇಜ್ ಯಾವುದನ್ನು UPSC ಪರ್ಸ್ನಾಲಿಟಿ ಟೆಸ್ಟ್ ಅಥವಾ ವ್ಯಕ್ತಿತ್ವ ಪರೀಕ್ಷೆ ಅಂತ ಕರಿತೀವಿ, ನಮ್ಮ ಕಾಮನ್ ಟರ್ಮಿನಾಲಜಿಯಲ್ಲಿ ನಾವು ಇದನ್ನ ಇಂಟರ್ವ್ಯೂ ಅಂತ ಹೇಳ್ತೀವಿ. ಅದಕ್ಕೆ ಈ ಫೈನಲ್ ಏನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀವಿ ಇದನ್ನು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕರಿತೀವಿ. ಇದರಲ್ಲಿ ನಿಮ್ಮ ಎಲ್ಲ ವಿವರಗಳಿರ್ತವೆ, ನಿಮ್ಮ ಹಾಬೀಸು, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಜಿಲ್ಲೆ, ನಿಮ್ಮ ತಂದೆ ತಾಯಿ, ಈ ಎಲ್ಲ ಪ್ರೊಫೆಷನ್ಸ್ ಇರೋದ್ರಿಂದ ನಿಮ್ಮ ಫೈನಲ್ ಇಂಟರ್ವ್ಯೂಲಿ ಪ್ರಶ್ನೆಗಳು ಇದ್ರ ಸುತ್ತಮುತ್ತನೇ ಇರ್ತವೆ. ಸೊ ತುಂಬ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು, ಪ್ರತಿ ವರ್ಡ್ ಬಗ್ಗೆ ಗಮನ ಇರಬೇಕು. ಫೈನಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆದ ನಂತರ ಇಂಟರ್ವ್ಯೂ ಬಗ್ಗೆ ನಮಗೆ ಐಡಿಯಾ ಸಿಗುತ್ತೆ. ಇಂಟರ್ವ್ಯೂದು ಡೇಟ್ಸ್ ಅನೌನ್ಸ್ ಮಾಡ್ತಾರೆ, ನಿಮ್ಮ ಸಮ್ಮನ್ ಲೆಟರ್ ಕಳಿಸ್ತಾರೆ. ನಮಗೆ ಇಂಟರ್ವ್ಯೂ ಪ್ರಿಪೇರ್ ಆಗೋದಕ್ಕೆ ಕೆಲವು ಬಾರಿ 10 days 20 days ಮಿನಿಮಮ್ ಇರುತ್ತೆ, ಕೆಲವು ಬಾರಿ ಶೆಡ್ಯೂಲ್ ತಕ್ಕಾಗಿ 1-2 ತಿಂಗಳು ಕೂಡ ಇರುತ್ತೆ. ಸುಮಾರು 2.5 ತಿಂಗಳು 3 ತಿಂಗಳಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ಒಂದು ಮಾತ್ರ ದೆಹಲಿಗೆ ಮಾತ್ರ ಹೋಗಬೇಕು. ಪ್ರಿಲಿಮ್ಸನ್ನು ನಿಮ್ಮದೇ ಜಿಲ್ಲೆಯಲ್ಲಿ ರಾಜಧಾನಿಗಳಲ್ಲಿ ಬರಿಬೋದು, ಮೇನ್ಸನ್ನು ಕೂಡ ನಿಮ್ಮ ಜಿಲ್ಲೆ ರಾಜಧಾನಿಗಳಲ್ಲಿ ಬರಿಬೋದು, ಬಟ್ ಇಂಟರ್ವ್ಯೂಗೆ ನೀವು ಡೆಲ್ಲಿಗೆ ಹೋಗಬೇಕು. ತುಂಬ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, UPSC ಯಾವುದೇ ಒಬ್ಬ ಇಂಟರ್ವ್ಯೂ ವಿದ್ಯಾರ್ಥಿ ಅಂದರೆ ಯಾರೆಲ್ಲ ಫೈನಲ್ ಸ್ಟೇಜಿಗೆ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ತಮ್ಮ ಊರಿನಿಂದ ದೆಹಲಿಗೆ ಹೋಗಿ ಬರುವಂಥ ಅಂದರೆ 2-way ಟ್ರಾವೆಲ್ನ ಖರ್ಚನ್ನು UPSC ರೀಇಂಬರ್ಸ್ ಮಾಡುತ್ತೆ. ಒಂದು 3rd AC ಟ್ರೈನ್ ಫೇರ್ನ ರೀಇಂಬರ್ಸ್ ಮಾಡುತ್ತೆ. ಕೆಲವು ಬಾರಿ ಏರ್ ಫೇರ್ ಅಂದರೆ ನೀವು ಏರ್ ಟ್ರಾವೆಲ್ ಮಾಡಿರೋದು ಫೇರ್ನು ರೀಇಂಬರ್ಸ್ ಮಾಡಿರೋದಿದೆ, ಎಸ್ಪೆಷಲಿ ಕೋವಿಡ್ ಟೈಮ್ಸಲ್ಲಿ. ಆ ರೀತಿ ಅವ್ರು ರೀಇಂಬರ್ಸ್ ಮಾಡ್ತಾರೆ. ಆ್ಯಂಡ್ ನಿಮಗೆ ದೆಹಲಿಯಲ್ಲಿ ಉಳ್ಕೊಳ್ಳೋ ಅವಕಾಶಕ್ಕೆ ತಮ್ಮ ರಾಜ್ಯಗಳ ಯಾವ ಭವನಗಳಿವೆ ಅಂದರೆ ಕರ್ನಾಟಕಕ್ಕೆ ಕರ್ನಾಟಕ ಭವನದಿದೆ, ಅಲ್ಲಿ 10 ರಿಂದ 12 ದಿವಸಗಳ ಫ್ರೀ ಸ್ಟೇಯನ್ನು ರಾಜ್ಯ ಸರ್ಕಾರ ಅನೌನ್ಸ್ ಮಾಡುತ್ತೆ. ಸೊ ದಟ್ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆಫೀಸರ್ ಆಗಕ್ಕೆ ಹೊರಟಿರೋರು ಆ್ಯಂಡ್ ಇವರ ಒಂದು ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಕೂಡ ವಹಿಸ್ಕೊಳುತ್ತೆ. ಇಷ್ಟು ಬೆನಿಫಿಟ್ ಕೊಡುತ್ತೆ. ದಟ್ಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಎಕ್ಸಾಮ್ ದಟ್ ಯು ಆರ್ ರೈಟಿಂಗ್ ಆ್ಯಂಡ್ ದ ಸ್ಟೇಜ್ ದಟ್ ಯು ಹವ್ ರೀಚ್ಡ್ ಅಂತ. ಸೊ ಫೈನಲ್ ಇಂಟರ್ವ್ಯೂ ಡೆಲ್ಲಿಯಲ್ಲಿ ನಡೆಯುತ್ತೆ. ಇಂಟರ್ವ್ಯೂಗೆ ನೀವು ಕಂಪ್ಲೀಟ್ ಆಲ್ರೌಂಡ್ ಪ್ರಿಪೇರ್ ಆಗಬೇಕು. ಸುಮಾರು 3 ರಿಂದ 4 ಡೈಮೆನ್ಷನ್ಸಲ್ಲಿ ಪ್ರಿಪೇರ್ ಆಗಬೇಕು. ಒಂದು, ತಮ್ಮ ಕಂಪ್ಲೀಟ್ ಪರ್ಸ್ನಲ್ ಪ್ರಿಪರೇಷನ್ ಅಂದರೆ ನಿಮ್ಮ ಊರು, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ಎಲ್ಲದರ ಸಂಬಂಧಪಟ್ಟಂತೆ ಇರುವಂಥ ಇಶ್ಯೂಸ್, ವಿಷಯಗಳು, ರೀಸೆಂಟಾಗಿ ನಡೆದಿರುವಂಥ ಪ್ರಚಲಿತ ವಿದ್ಯಮಾನಗಳು, ನೀವು ಮಾಡಿರುವಂಥ ಗ್ರ್ಯಾಜುಯೇಷನ್ ಬಗ್ಗೆ ನಿಮಗಿರಬೇಕಾದಂಥ ಒಂದು ಬೇಸಿಕ್ ಅರಿವು. ಫಾರ್ ಎಕ್ಸಾಂಪಲ್, ನೀವೊಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೀರಾ ಅಥವಾ ನೀವೊಂದು BSc ಮಾಡಿದ್ದೀರಾ, ಇದರಲ್ಲಿ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ನಿಮ್ಗೆ ಏನೇನೂ ಗೊತ್ತಿಲ್ಲ ಅನ್ನೋ ರೀತಿ ಡೀಟೇಲಿಂಗ್ ಅವ್ರು ಕೇಳೋಣ, ಬಟ್ ಬೇಸಿಕ್ಸ್ ಗೊತ್ತಿರಬೇಕು. ಸೊ ಗ್ರ್ಯಾಜುಯೇಷನ್ ಬಗ್ಗೆ. ಅದೇ ರೀತಿ ನಿಮ್ಮ ತಂದೆ ತಾಯಿ ಯಾವ್ದಾದ್ರು ಕೆಲಸ ಮಾಡ್ತಾಯಿದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಯಾವ ರೀತಿ ಕೆಲಸ, ಅದು ಅಗ್ರಿಕಲ್ಚರ್ ಮಾಡ್ತಾಯಿದ್ರೆ ಏನು ಬೆಳೀತಾ ಇದ್ದಾರೆ, ಅದರ ಬಗ್ಗೆ ಬೇಸಿಕ್ ಅರಿವು. ಈ ರೀತಿ ತಮ್ಮ ಪರ್ಸನಲ್ ಪ್ರೊಫೈಲ್ನ ಕಂಪ್ಲೀಟಾಗಿ ಪ್ರಿಪೇರ್ ಆಗಬೇಕು. ನಂತರ ದೇಶಕ್ಕೆ ಸಂಬಂಧಪಟ್ಟಂತೆ, ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಚಲಿತ ವಿದ್ಯಮಾನಗಳು. ಆಲ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ವಿಚ್ ಆರ್ ಕರೆಂಟ್ಲಿ ಇನ್ ರೆಲೆವೆನ್ಸ್ ಆರ್ ದ ಲಾಸ್ಟ್ 6 months. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಇರಬೇಕು. ನಾವು ಇಲ್ಲಿ ಒಂದು ವಿಷಯವನ್ನು ತುಂಬ ತೀಕ್ಷ್ಣವಾಗಿ ಗಮನಿಸಬೇಕಾದ್ರೆ, ಮೇನ್ಸ್ಗೂ ಇಂಟರ್ವ್ಯೂಗೂ ಏನು ವ್ಯತ್ಯಾಸ. ಮೇನ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನೀವು ಆನ್ಸರ್ ಬರೀತೀರಾ, ಅಲ್ಲಿ ನಿಮ್ಮನ್ನು ರಿಪೀಟ್ ಅಥವಾ ಕೌಂಟರ್ ಕ್ವೆಶನ್ ಮಾಡೋದಕ್ಕೆ ಏನೂ ಇರೋದಿಲ್ಲ, ಅದನ್ನೇ ಇವ್ಯಾಲ್ಯೂಯೇಟ್ ಲೇಟರ್ ಆಗುತ್ತೆ. ಬಟ್ ಇಂಟರ್ವ್ಯೂ ಹಾಗಲ್ಲ. ಇಂಟರ್ವ್ಯೂಯಲ್ಲಿ ಒಂದು ಹಾಲಲ್ಲಿ ನೀವು ಕೂತ್ಕೊಳ್ತೀರಾ. UPSC ಭವನದಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಶಾಜಹಾನ್ ರೋಡ್ ಅಂತೀವಿ ಅದನ್ನು, ಅಲ್ಲಿ UPSC ಹಾಲ್ ಇದೆ. ಅಲ್ಲಿ ನೀವು ಇಂಟರ್ವ್ಯೂಗೆ ಅಂತ ನೀವು ಕೂತ್ಕೊಂಡಾಗ ನಿಮ್ಮ ಮುಂದೆ 5 ಜನ ಇರ್ತಾರೆ. ಒಬ್ಬ UPSC ಬೋರ್ಡ್ ಮೆಂಬರ್ ಚೇರ್ಮನ್ ಆಗಿರ್ತಾರೆ ಬೋರ್ಡ್ಗೆ, ಇನ್ನು 4 ಜನ ಬೋರ್ಡ್ ಮೆಂಬರ್ಸ್, ಒಟ್ಟು 5 ಜನ ಇರ್ತಾರೆ. ನೀವು ಬಳಸುವಂಥ ಪ್ರತಿ ಭಾಷೆ, ಪ್ರತಿಯೊಂದು ಪದಕ್ಕೂ ಕೂಡ ಅಲ್ಲಿ ವ್ಯಾಲ್ಯೂ ಇರುತ್ತೆ. ಒಂದು ತಪ್ಪು ಪದ ಅಥವಾ ಒಂದು ಅಗ್ರೆಸಿವ್ ಪದ ಬಳಸಿದ್ರೆ ಅದಕ್ಕೆ ಕೌಂಟರ್ ಕ್ವೆಶನ್ ಬರುತ್ತೆ. ಸೊ ನೀವು ಡೋರ್ ನಾಕ್ ಮಾಡಿ ಅವ್ರನ್ನ ಒಳಗಡೆ ಬರಲ್ಲ ಅಂತ ಕೇಳಿ ನೀವು ಒಳಗಡೆ ನಡ್ಕೊಂಡು ಬಂದು ಅಲ್ಲಿ ಎಲ್ಲರೂ ವಿಶ್ ಮಾಡೋ ರೀತಿ, ಕೂತ್ಕೊಳೋ ರೀತಿಯಿಂದ ಹಿಡಿದು ನೀವು ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸ್ತಾ ಇದ್ದೀರಾ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ನಿಮ್ಮ ಐ ಮೂಮೆಂಟ್ ಹೇಗಿದೆ, ಐ ಕಾಂಟ್ಯಾಕ್ಟ್ ಹೇಗಿದೆ, ಪ್ರತಿಯೊಂದನ್ನು ಅಲ್ಲಿ ಗಮನಿಸಾಗುತ್ತೆ. ದಟ್ ಈಸ್ ವೈ ಇದನ್ನು ಅವ್ರು ಇಂಟರ್ವ್ಯೂ ಅಂತ ಕರೆಯಲ್ಲ, ಇದನ್ನು ಏನೇನು ಕರೀತಾರೆ, ಪರ್ಸ್ನಾಲಿಟಿ ಟೆಸ್ಟ್ ಅಂತ ಕರೀತಾ ಇದ್ದಾರೆ, ವ್ಯಕ್ತಿತ್ವ ಪರೀಕ್ಷೆ. ನಿಮ್ಮ ಎಂಟೈರ್ ವ್ಯಕ್ತಿತ್ವವನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ. ಇದು ನಾಲೆಜ್ ಪರೀಕ್ಷೆ ಅಲ್ಲ. ನಿಮ್ಮ ನಾಲೆಜ್ ಅವರು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಲ್ಲಿ ಟೆಸ್ಟ್ ಮಾಡಿದ್ದಾರೆ. ಆದರೂ ಇಲ್ಲಿ ನಾಲೆಜ್ ಓರಿಯೆಂಟೆಡ್ ಪ್ರಶ್ನೆ ಬರುತ್ತೆ. ಯಾಕೆ ಅಂದರೆ ನಿಮಗೆ ಗೊತ್ತಿರೋ ವಿಷಯಗಳನ್ನು ಎಷ್ಟು ನೀಟಾಗಿ ಹೇಳ್ತೀರಾ, ಗೊತ್ತಿಲ್ಲದಿರೋ ವಿಷಯಗಳನ್ನು ಎಷ್ಟು ಸೌಮ್ಯವಾಗಿ, ಎಷ್ಟು ಫಾರ್ಮಲ್ ಆಗಿ ಸಾರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ, ಆ ವಿಷಯಗಳೆಲ್ಲ ಗಮನಿಸೋದಕ್ಕೆ ಅಂತೇಳಿ. ಸೊ ನಿಮ್ಮ ಪರ್ಸನಲ್ ಪ್ರೊಫೈಲ್, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಇದರ ಜೊತೆಗೆ
ನಿಮ್ಮ ಆಪ್ಷನಲ್ ಬಗ್ಗೆನೂ ಸ್ವಲ್ಪ ಪ್ರಶ್ನೆಗಳು ಬರ್ತವೆ. ಯಾಕೆ ಅಂದರೆ ಅದನ್ನು ಒಂದು ಎಕ್ಸ್ಕ್ಲೂಸಿವ್ ಐಚ್ಛಿಕ ವಿಷಯವಾಗಿ ನೀವು ಚೂಸ್ ಮಾಡಿದ್ದೀರಾ ಅಂತಂದರೆ ಅದರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಅರಿವಿರಬೇಕು ಅಂತ. ಇದೆಲ್ಲದರ ಜೊತೆಗೆ ಏನನ್ನ ಬೇಕಾದರೂ ಅವರು ಕೇಳ್ಬೋದು. ಇಷ್ಟೇ ಒಂದು ನಿರ್ದಿಷ್ಟ ಒಂದು ಬೌಂಡ್ರಿ ಒಳಗಡೆ ಮಾತ್ರ ಕೇಳಬೇಕು ಅಂತೇನಿಲ್ಲ. ಅವ್ರು ಏನನ್ನು ಬೇಕಾದರೂ ಕೇಳ್ಬೋದು. ನೀವು ಆನ್ಸರ್ ಮಾಡುವಾಗ ತುಂಬ ಸೌಮ್ಯವಾಗಿ ಸಾರಿ ಸರ್ ನನಗೆ ಇದು ಗೊತ್ತಿಲ್ಲ, ನಾನು ತಿಳ್ಕೊಳೋ ಪ್ರಯತ್ನ ಪಡ್ತೀನಿ ಅಂತ ಹೇಳೋದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ಇನ್ನೂ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ನೀವು ನಿಮ್ಮದೇ ಮಾಧ್ಯಮದಲ್ಲಿ ಇಂಟರ್ವ್ಯೂ ತೊಗೊಳೋದಕ್ಕೂ ಅವಕಾಶ ಇದೆ. ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಇಂಟರ್ವ್ಯೂನ ನೀವು ಇಂಗ್ಲೀಷಲ್ಲೇ ತೊಗೊಳ್ತೀರಾ ಅಥವಾ ಯಾವ ಮಾಧ್ಯಮದಲ್ಲಿ ತೊಗೊಳ್ತೀರಾ ಅಂತ ಕೇಳ್ತಾರೆ. ಸೊ ನಿಮ್ಮ ಮಾಧ್ಯಮನ ನೀವು ಚೂಸ್ ಮಾಡ್ಬೋದು. ಅಲ್ಲಿ ನೀವು ಬೇರೆ ಮಾಧ್ಯಮ ಚೂಸ್ ಮಾಡಿದಾಗ ಒಬ್ಬ ಇಂಟರ್ಪ್ರೆಟರ್ನ ಇಡ್ತಾರೆ. ಇಂಟರ್ಪ್ರೆಟರ್ ಮೂಲಕ ಇಂಟರ್ವ್ಯೂ ನಡೆಯುತ್ತೆ. ಸೊ ಇದಕ್ಕೂ ಕೂಡ ಅವಕಾಶ ಇದೆ. ಸೊ ಯಾರಿಗೆ ಇಂಗ್ಲೀಷಲ್ಲಿ ಅಷ್ಟಾಗಿ ಕಾನ್ಫಿಡೆನ್ಸ್ ಇಲ್ಲ ಅವರು ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಇಂಟರ್ವ್ಯೂ ಈ ರೀತಿ ಇರುತ್ತೆ. ಸುಮಾರು ಮಿನಿಮಮ್ ಒಂದು 20 ನಿಮಿಷದಿಂದ ಒಂದು 35-40 ನಿಮಿಷದವರೆಗೂ ಕೂಡ ನಡೆಯುವಂಥದ್ದು ಇರುತ್ತೆ. ಪ್ರಶ್ನೆಗಳು ಕಂಟಿನ್ಯೂಸ್ ಆಗಿ ಬರುತ್ತೆ. ಎಲ್ಲ 4-5 ಮೆಂಬರ್ಸ್ ಥ್ರೂ ಇಂಟರ್ವ್ಯೂ ಬರುತ್ತೆ. ಅವ್ರಿಗೆ ನಿಮ್ಮ ಮೇನ್ಸ್ ಮಾರ್ಕ್ಸಿನ ಅರಿವಿರೋದಿಲ್ಲ. ಅವರ ಮುಂದೆ ಸಿಂಪಲ್ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಡೀಟೇಲ್ ಇರುತ್ತೆ. ಅದರ ಬೇಸಿಸ್ ಮೇಲೆ ಅವ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆಗಳು ಕೆಲವು ಬಾರಿ ತುಂಬ ಸ್ಟ್ರೆಸ್ಫುಲ್ ಆಗಿರ್ಬೋದು, ಪ್ರಶ್ನೆಗಳು ತುಂಬ ಸಿಂಪಲ್ ಆಗಿರ್ಬೋದು. ಉದ್ದೇಶ ಇಷ್ಟೇ, ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ತಿಳ್ಕೊಳೋದಕ್ಕೆ. ಸೊ 275 ಮಾರ್ಕ್ಸಿನ ಇಂಟರ್ವ್ಯೂ. ಸೊ 275 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಕೆಲವು ಬಾರಿ 150ಗಿಂತ ಕಡಿಮೆ ಕೊಟ್ಟಿರೋದು ಇದೆ. 150ಗಿಂತ ಕಡಿಮೆ ಕೊಟ್ಟಿದ್ದಾನೆ ಇವರು ಸೆಲೆಕ್ಟ್ ಆಗಬಾರ್ದು ಅಂತಲೇ ಕೊಟ್ಟಿರೋ ಥರ. 150ಯಿಂದ ಮೇಲೆ ಬಂದರೆ ಯಾವುದೇ ಮಾರ್ಕ್ಸ್ನ ಗುಡ್ ಮಾರ್ಕ್ಸ್ ಅಂತ ಹೇಳ್ತೀವಿ. 180 ಮೇಲಿರೋದು ವೆರಿ ಗುಡ್, 200 ಮೇಲಿರೋದು ಎಕ್ಸಲೆಂಟ್ ಮಾರ್ಕ್ಸ್ ಅಂತ. ಈ ರೀತಿ ನಾವು ಒಂದು ಕ್ಯಾಟಗರೈಸೇಷನ್ ಮಾಡ್ಬೋದು ಇಂಟರ್ವ್ಯೂ ಮಾರ್ಕ್ಸ್. ಇಂಟರ್ವ್ಯೂ ಮುಗಿದ ನಂತರ ಅರೌಂಡ್ ಮಾರ್ಚ್-ಏಪ್ರಿಲಲ್ಲಿ ಎಲ್ಲ ಇಂಟರ್ವ್ಯೂಸ್ ಮುಗಿದ ಸುಮಾರು 2-3 ದಿನಗಳಲ್ಲೇ ಕಂಪ್ಲೀಟ್ ಟ್ಯಾಬ್ಯುಲೇಷನ್ ಆಗಿ ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕಿಂಗ್ ವೈಸ್ ಫಸ್ಟ್ ರ್ಯಾಂಕಿಂದ 1,100 ಎಷ್ಟು ಪೋಸ್ಟ್ಸ್ ಇರುತ್ತೋ ಅಷ್ಟಕ್ಕೂ ಕೂಡ ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಮಾರ್ಕ್ಸ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ಸ್ ಅನೌನ್ಸ್ ಆಗುತ್ತೆ. ಇದು ಫೈನಲ್ ರ್ಯಾಂಕ್ ಅನೌನ್ಸ್ಮೆಂಟ್. ಇದರಿಂದ ಎಂಟೈರ್ UPSC ಪ್ರಾಸೆಸ್, ಆ ವರ್ಷದ ಎಕ್ಸಾಮ್ ಪ್ರಾಸೆಸ್ ಕಂಪ್ಲೀಟ್ ಆದಂಗಾಗುತ್ತೆ. ನಂತರ ನಿಮ್ಮ ಪ್ರಿಲಿಮ್ಸ್ ಮಾರ್ಕ್ಸ್ ಎಷ್ಟಿತ್ತು, ನಿಮ್ಮ ಮೇನ್ಸ್ ಮಾರ್ಕ್ಸ್ ಎಷ್ಟಿತ್ತು, ಎಲ್ಲಿ ನೀವು ಏನಾಯಿತು ಅನ್ನೋದನ್ನ ಕಂಪ್ಲೀಟಾಗಿ ಹಂತ ಹಂತವಾಗಿ ಅವರು ರಿಲೀಸ್ ಮಾಡ್ತಾ ಹೋಗ್ತಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಹೆಸರಿನ ಜೊತೆಗೆ ರಿಲೀಸ್ ಮಾಡ್ತಾ ಇರೋದ್ರಿಂದ ಯಾರಿಗಾದರೂ ಒಬ್ಜೆಕ್ಷನ್ಸ್ ಫೈಲ್ ಮಾಡೋದಿದ್ರೆ ಇದೆಲ್ಲವನ್ನು ಕೂಡ ಮಾಡೋ ಅವಕಾಶ ಇದೆ. ಇಷ್ಟು UPSCನ ಒಂದು ಕಂಪ್ಲೀಟ್ ಪ್ರಾಸೆಸ್ ಆ್ಯಂಡ್ ಐಡಿಯಾ. ನಿಮಗೆ ಬೇಕಾಗೋದು ಅಲ್ಲಿನ ಕಾಂಟ್ಯಾಕ್ಟ್ ನಂಬರ್ಸ್, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕೆಲವೊಂದು ಕಾಂಟ್ಯಾಕ್ಟ್ಸ್ ನಂಬರ್ಸ್ ಕೊಟ್ಟಿದ್ದೇನೆ. ಈ ಕಾಂಟ್ಯಾಕ್ಟ್ ನಂಬರ್ಸ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಮಾಡಿ ಹೆಚ್ಚಿನ ಮಾಹಿತಿಯನ್ನೆಲ್ಲ ಪಡಿಬೋದು. ನಿಮಗೆ ಯಾವುದೇ ಮಾಹಿತಿ ಆಗ್ಬೋದು, ಯಾವ ರೀತಿಯಾದಂಥ ಸರ್ಟಿಫಿಕೇಟ್ಸ್ಗಳು ಮಾಡಿಸ್ಕೊಳ್ಬೇಕಾಗತ್ತೆ, ಎಷ್ಟು ಲೇಟೆಸ್ಟ್ ಆಗಿರಬೇಕಾಗತ್ತೆ, ಹಾಗೂ ಅರ್ಜಿ ಹಾಕುವಂತಹ ವಿಧಾನವೇ ಆಗಿರ್ಬೋದು, ಮತ್ತಷ್ಟು ಮಗದಷ್ಟು OTR ರಿಜಿಸ್ಟ್ರೇಷನ್ ಬಗ್ಗೆ ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗಿ. ನಾನು ನಾರಾಯಣ್ ಪ್ರಸಾದ್, ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಒಂದು ಚಾನಲ್ IM ಫಾರ್ ಕೆರಿಯರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಇದ್ದರೆ ಮಾಡಿಕೊಂಡು ನಿರಂತರವಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾನೆ ಹೋಗಿ.